ಹಿಂದಿನ ಸಮಯದಲ್ಲಿ ಹೃದ್ರೋಗ ತೊಂದರೆ ಅಂದ್ರೆ ಮಹಾರಾಜರಿಗೆ ಬರುವಂಥದ್ದು. ಆದರೆ ಇವತ್ತು ಸಾಮಾನ್ಯ ಮನುಷ್ಯನಿಗೂ ಬರುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಸೇರಿ ಹೋಗಿದೆ. ಇದಕ್ಕೆ ಮೂಲ ಕಾರಣ ನಾವು ಸೇವನೆ ಮಾಡುವ ಆಹಾರ ಪದ್ಧತಿ. ಹಿಂದಿನ ಕಾಲದಲ್ಲಿ ಹೋಟೆಲ್ಗಳನ್ನು ಲೆಕ್ಕ ಹಾಕಿದರೆ 1 ಅಥವಾ 2 ಹೋಟೆಲ್ಗಳಿತ್ತು. ಇವತ್ತು ಒಂದು ರಸ್ತೆಯಲ್ಲಿ 10-20 ಹೋಟೆಲ್ಗಳು ಆಗಿರೋದು. ಈ ಹೋಟೆಲ್ನಲ್ಲಿ ತಿನ್ನುವಂತಹ ಯಾವ್ದು ತರ ಎಣ್ಣೆಯನ್ನು ಉಪಯೋಗ ಮಾಡ್ತಾರೆ, ಯಾವ್ದು ತರ ಕೊಬ್ಬಿನ ಅಂಶ ಇರುವಂತದ್ದು, ನಾವು ವೆಜಿಟೇರಿಯನ್ ಆಗ್ಬೋದು, ನಾನ್ ವೆಜ್ ಆಗಿರ್ಬೋದು, ಅದನ್ನ ಉಪಯೋಗ ಮಾಡೋದು. ಇದು ದಿನ ಬಳಕೆ, ನಿತ್ಯದ ಬಳಕೆಯಲ್ಲಿ ಹೆಚ್ಚು ಮಕ್ಕಳು ಈಗ ತಿಂತಾ ಇರೋದ್ರಿಂದ ನನ್ನ ಸಮೀಕ್ಷೆ ಪ್ರಕಾರ ಕೆಲವೊಂದು 5 ವರ್ಷದಿಂದ 6 ವರ್ಷದ ಒಳಗಡೆ ನಮ್ಮ ಕರ್ನಾಟಕ ಅಲ್ಲದೆ ಭಾರತದಲ್ಲಿ ಸುಮಾರು 85%, ಅಂದ್ರೆ 100ಕ್ಕೆ 85 ಜನ ಹೃದ್ರೋಗದಿಂದ ಬಳಲುತ್ತಾರೆ. ಡಾಕ್ಟರ್, ನೀವು ಹೇಳೋ ವಿಚಾರ ನೋಡಿದ್ರೆ ಭಯ ಪಡುವಂತದ್ದು. ಆದ್ರೆ ಅದಕ್ಕೆ ಈಗಲೇ ನಾವು ತಯಾರಿ ನಡೆಸಿದ್ರೆ ಬಹುಶಃ ಮುಂದಿನ ನಮ್ಮ ಜೀವನದಲ್ಲಿ ನಾವು ಹೃದ್ರೋಗದಿಂದ ದೂರ ಇಡಲಿಕ್ಕೆ ಇಲ್ಲ. ನಾನು ಸಾರ್ವಜನಿಕರಿಗಾಗ್ಲಿ ಮತ್ತೆ ಯಾರಿಗೆ ಆಗ್ಲಿ ಭಯ ಪಡಿಸುವಂತದ್ದು ಇದೆ. ನಾನು ಅರಿವಿನ ಕೊಡ್ಲಿಕ್ಕೆ ನಾನು ಬಂದಿರೋದು. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಹೃದಯ ರೋಗದ ಲಕ್ಷಣಗಳು ಏನೇನು ಡಾಕ್ಟರ್? ಬಹಳ ಸಿಂಪಲ್, ಅದು ಎಲ್ಲ ನಮ್ಮಲ್ಲೇ ಇರ್ತದೆ. ನಾವು ಅದನ್ನ ಪರಿಜ್ಞಾನ ಇಲ್ಲ ಅನ್ಬೋದು, ಜ್ಞಾನ ಇರ್ತದೆ, ಅದು ಪರಿಜ್ಞಾನ ಇರೋದಿಲ್ಲ. ಏನಪ್ಪಾ ಅಂದ್ರೆ, ನಾವು ತಿನ್ನುವ ಆಹಾರವನ್ನು ಹಿತಮಿತವಾಗಿ ತಿಂತಾ ಬಂದ್ರೆ ರೋಗವು ಮುಂದೆ ಹೋಗ್ತಾ ಇರ್ತದೆ. ಹಾಗೆ ಈಗ ಕಾಣಿಸ್ತಾ ಇರೋದೇನು ಅಂದ್ರೆ, ಕೊಬ್ಬಿನಂಶ ಜಾಸ್ತಿ ತಿಂದು ಶರೀರವನ್ನು ನಾವು ದಂಡಿಸ್ತಾ ಇಲ್ಲ. ಮೊದಲ ಕಾರಣ. ಮುಂಚೆ ಮನೆಯಿಂದ ಒಂದು ಊರಿಗೆ, ಪಕ್ಕದ ಊರಿಗೆ ಹೋಗ್ಬೇಕಾದ್ರೂ ಸಾಧಾರಣ 5 ಮೈಲಿ ನಡಿಬೇಕಿತ್ತು. ಬಸ್ ಇಳಿದ ನಂತರ 5 ಮೈಲಿ ನಡಿಬೇಕಿತ್ತು. ಇವತ್ತು ನಮ್ಮ ಮನೆ ಹೊಸಲಿನಿಂದ ಒಂದು ಗಾಡಿ, ಆ ಮನೆ ಹೊಸಲು, ಪಕ್ಕದೂರು ಮನೆಯ ಹೊಸಲಿನಲ್ಲಿ ಒಂದು ಗಾಡಿ ನಿಲ್ಲುತ್ತೆ. ಸೊ ನಮಗೆ ವಾಕಿಂಗ್ ಅನ್ನೋದೇ ಇಲ್ಲ. ಈಗ ನಾವು ಮರ್ತೋಗಿದ್ದೀವಿ ಅದನ್ನ. ಓಕೆ, ಅಂದ್ರೆ ಡಾಕ್ಟರ್, ನೀವು ಹೇಳುದು ನಮ್ಮ ಈ ವ್ಯಾಯಾಮದಕ್ಕೆ ನಾವು ಹೆಚ್ಚು ಗಮನ ಕೊಡ್ತಾ ಇಲ್ಲ, ಗಮನ ಕೊಡ್ತಾ ಇದ್ದೀವಿ. ಹೌದೌದೌದು. ಹಾಗಾಗಿ ಹೋಟ್ಲು ಜಾಸ್ತಿ ಆಗಿದೆ, ಜಿಮ್ ಜಾಸ್ತಿ ಆಗಿದೆ. ಹೋಟ್ಲಲ್ಲಿ ತಿನ್ನೋದ ಸಿಟಿ ಜೀವನ ನಾನು ಮಾತಾಡ್ತಾ ಇರೋದು. ಹೋಟ್ಲಲ್ಲಿ ಹೆಚ್ಚಾಗಿ ತಿಂತಾರೆ, ಜಿಮ್ ಅಲ್ಲಿ ಹೋಗಿ ಕರಗಿಸ್ತಾರೆ. ಆದ್ರೆ ಆ ಜಿಮ್ ಒಳ್ಳೇದಲ್ಲ. ಅದು ಜಿಮ್ ಯಾವತ್ತೂ ಒಳ್ಳೇದಲ್ಲ ನನ್ನ ಪ್ರಕಾರ. ಯಾವುದೇ ನಮ್ಮ ಶರೀರ ದಂಡಿಸಬೇಕಾದ್ರೆ ಪಾರ್ಕಿನಲ್ಲಿ ಮರ ಗಿಡ ಇರುವ ಜಾಗದಲ್ಲಿ ಮಾಡಿಸಿದ್ರೆ ಮಾತ್ರ ಅದು ಒಳ್ಳೇದು. ಅಂದ್ರೆ ನೀವು ಹೇಳೋದು, ಮನುಷ್ಯ ಪರಿಸರಕ್ಕೆ ಹೊಂದಿಕೊಂಡು ಹುಟ್ಟಿದಂತ ಬಾಳ್ಬೇಕಾದಂತ ಈ ಮನುಷ್ಯ ಈ ಪ್ರಕೃತಿಯಲ್ಲೇ ಅವನ ಎಲ್ಲ ಕಾರ್ಯಗಳು ನಡೆದ್ರೆ ಮಾತ್ರ ಅದಕ್ಕೆ ಬೇಕು ಮಾತ್ರ. ಉದಾಹರಣೆ, ಒಂದು ಆನೆ, ಕಾಡಿನಲ್ಲಿರುವಂತ ಒಂದು ಆನೆ, ಹುಲಿ, ಚಿರತೆ ಯಾವುದೇ ಆಗಿರ್ಬೋದು. ಆ ಒಂದು ಆನೆ 150 ವರ್ಷಗಳ ಕಾಲ ಸಮೃದ್ಧವಾಗಿರ್ತದೆ. ಅದಕ್ಕೆ ಯಾವುದೋ ಹಾರ್ಟ್ ಅಟ್ಯಾಕ್ ಆಗಿರಲ್ಲ, ಕೈಕಾಲು ಮುರಿಯಲ್ಲ, ಸೊಂಡಲು ಮುರಿಯಲ್ಲ, ಕಿವಿ ಹರಿಯಲ್ಲ. 150 ವರ್ಷ ಬದುಕಿರುತ್ತೆ. ಆದ್ರೆ ನಾವು ಎಲ್ಲವೂ ತಿಂದು 50 ವರ್ಷ ಬದುಕ್ತಾ ಇಲ್ಲ ಇವತ್ತಿನ ದಿನ. ಓಕೆ ಡಾಕ್ಟ್ರೇ, ನೀವೀಗ ಹಿರಿಯ ಹೃದ್ರೋಗ ತಜ್ಞರಾಗಿ ದೇಶ ವಿದೇಶಗಳಲ್ಲಿ ತಮ್ಮ ಈ ಒಂದು ಸೇವೆಯನ್ನು ನೀಡಿದವರು, ಈಗ ಹಿರಿಯರಾಗಿ ಈ ಒಂದು ಹೃದ್ರೋಗವನ್ನು ತಡೆಗಟ್ಟಲಿಕ್ಕೆ ನಾವು ಏನು ಮಾಡಬಹುದು ಡಾಕ್ಟ್ರೇ? ಬಹಳ ಸಿಂಪಲ್ ಇದೆ. ಬಹಳ ಸಿಂಪಲ್ ಅಂದ್ರೆ, ನಾವು ಹೋಟ್ಲಲ್ಲಿ ತಿನ್ನುವ ಆಹಾರವನ್ನು ಲಿಮಿಟ್ ಮಾಡಿ, ಕೊಬ್ಬಿನಂಶ ಇರುವುದು ಬೇಕರಿ ಐಟಮ್, ರಸ್ತೆ ಬದಿ ಐಟಮ್, ಪಾನಿಪುರಿ, ಗೋಬಿ ಮಂಚೂರಿ, ಬಾಯಿಗೆ ರುಚಿಗೆ ಇರುವಂತಹ ಐಟಮ್ಗಳನ್ನ ಕಮ್ಮಿ ಮಾಡಿ, ಎಣ್ಣೆಯಲ್ಲಿ ಕರೆದಿದ್ದನ್ನ ಕಮ್ಮಿ ಮಾಡಿ, ನಿಮ್ಮ ಆಯುಸ್ಸು 10 ವರ್ಷ ಮುಂದೆ ಹೋಗುತ್ತೆ. ಇದಕ್ಕೆ ಮನೆಯ ಗೃಹಿಣಿಯಾದ ತಾಯಿಯೇ ಮೂಲ ಕಾರಣ. ಗಂಡ ಕೇಳ್ತಾನೆ, ಮಕ್ಕಳು ಕೇಳ್ತಾನೆ ಅಂತ ರುಚಿಯಾದಂತ ಮಾಡ್ದಾಕ್ತೀರಾ. ಅದ್ರಲ್ಲಿ ಹಿತಮಿತವಾಗಿದ್ರೆ, ಹೆಚ್ಚಾಗಿ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನು ಉಪಯೋಗಿಸಿ, ಕರಿಮೆಣಸನ್ನು ಉಪಯೋಗಿಸಿದ್ರೆ ರೋಗವು ಮುಂದೆ ತಳ್ಳಬಹುದು. ಓಕೆ, ಇದು ವೆರಿ ಸಿಂಪಲ್. ಇದೇನಾಗಿದೆ, ಈಗ ಎಲ್ಲರಿಗೂ ಫಾಸ್ಟ್ ಫುಡ್ ಆಗಿದೆ. ಜನಕ್ಕೆ ಸಂಪಾದನೆ ಮೇಲೆ ಗಮನ ಜಾಸ್ತಿ ಕೊಟ್ಟು ಆರೋಗ್ಯದ ಮೇಲೆ ದೃಷ್ಟಿಯಿಂದ ಆರೋಗ್ಯ ಕೆಡ್ತಾ ಇದೆ. ನೀವು ಹೇಳೋ ಪ್ರಕಾರ ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಅಂದ್ರೆ ತಾಯಿ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಕೊಡ್ತಾರೆ ಅದರ ಮೇಲೆ ಮಕ್ಕಳು ಹೊಂದ್ಕೊಂಡು ಮುಂದೆ ಆರೋಗ್ಯದಲ್ಲಿ ಆಗ್ಲಿ, ವಿದ್ಯಾಭ್ಯಾಸದಾಗ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ನೀವು ಹೇಳ್ತಾ ಇದ್ರಿ, ಈ ಮಕ್ಕಳಿಗೆ ತಾಯಿ ಯಾವ ರೀತಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಕೊಡಬೇಕು, ಈ ಎಣ್ಣೆ ಪದಾರ್ಥಗಳಾಗ್ಲಿ, ಹೋಟ್ಲ್ ಪದಾರ್ಥ ತಿನ್ನುವುದ್ರ ಬಗ್ಗೆ ಅಂತ ಹೇಳ್ತಾ ಇದ್ರಿ. ಹೌದು, ಇದು ಮನೆಯಲ್ಲೇ ಇದೆ. ಮೊದಲನೇ ಹೇಗೆ ತಾಯಿ ಆದವಳು ಮೊದಲನೇ ಗುರು ಮಗುವಿಗೆ, ಹಾಗೇನೆ ಔಷಧಿನಲ್ಲೂ ಮೊದಲೇ ಗುರು. ಮಗುವಿಗೆ ಹಿಂದಿನ ಕಾಲದಲ್ಲಿ ಮಗುವಿಗೆ ಶೀತ ಆದರೆ ದೊಡ್ಡ ಪತ್ರೆ ಅಂತ ಒಂದು ಎಲೆನ ತಂದು ಹಂಚಿನಲ್ಲಿ ಬಿಸಿ ಮಾಡಿ ತಲೆ ನೆತ್ತಿಗೆ ಇಟ್ಟು ನಂತರ ಮಲಗಿಸ್ತಾ ಇದ್ರು.
ಮಗುಗೆ ಹುಷಾರಾಗ್ತಾ ಇತ್ತು. ಇವತ್ತು ಆ ದೊಡ್ಡ ಪತ್ರೆ ಎಲೆನೇ ಕಾಣಿಸ್ತಾ ಇಲ್ಲ. ಓಕೆ. ಸೊ ಎಲ್ಲವೂ ನಾವೇ ಮಾಯ ಮಾಡಿಸ್ತಾ ಇದ್ದೀವಿ. ಪ್ರಕೃತಿನಲ್ಲಿ ಸಿಗೋದನ್ನೇ ನಾವು ಮಾಯ ಮಾಡ್ತಾ ಇದ್ದೀವಿ. ಅದು ಕಣ್ಣು ಮುಂದೆ ಇದ್ರೂ ಇವತ್ತಿನ ದಿನ ಕೆಲವರಿಗೆ ಅರಿವಿಲ್ಲ. ಅರಿವು ಇಲ್ಲದೆ ಇರೋದು ಇದೊಂದು ಕಾರಣ. ಯಾವ ರೀತಿ ನಾವು ಶಾಲೆಗಳಲ್ಲಿ ಮಗ್ಗಿ ಹೇಳ್ಕೊಡ್ತಾರೆ, ಕನ್ನಡ ಹೇಳ್ಕೊಡ್ತಾರೆ, ಇಂಗ್ಲಿಷ್ ಹೇಳ್ಕೊಡ್ತಾರೆ, ಸೈನ್ಸ್ ಹೇಳ್ಕೊಡ್ತಾರೆ, ಈ ರೀತಿ ಈಗ ಗಿಡಮೂಲಿಕೆಗಳನ್ನು ಹೇಳ್ಕೊಡುವ ಒಂದು ಸಬ್ಜೆಕ್ಟ್ ಬರಬೇಕು ಅಂತ ನನ್ನ ವಿನಂತಿ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಮಕ್ಕಳಿಗೆ ಅರಿವು ಕೊಟ್ರೆ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು. ಅದಾದ್ರು ಉಳಿಸ್ಬೋದು. ಸೊ ಹೃದ್ರೋಗವನ್ನು ನಾವು ಸಂಪೂರ್ಣವಾಗಿ ಬುಡ ಸಮೇತ ತೆಗೆದಾಕೋಬಹುದು. ಅದೇನು ದೊಡ್ಡ ವಿಚಾರ ಅಲ್ಲ. ಹೃದ್ರೋಗ ಇದು ದೊಡ್ಡ ಕಾಯಿಲೆ ಅಲ್ಲ. ಡಾಕ್ಟರ್, ಸಾಮಾನ್ಯವಾಗಿ ಈ ಹೃದ್ರೋಗ ಬಂದಾಗ ಹಾರ್ಟ್ ಅಟ್ಯಾಕ್ ಅನ್ನೋ ಪದವನ್ನು ನಾವು ಕೇಳ್ತಾ ಇರ್ತೀವಿ. ಹಾರ್ಟ್ ಅಟ್ಯಾಕ್ ಆದ ಮನುಷ್ಯರು ಬದುಕುವುದು ಸಾಧ್ಯ ಇಲ್ಲ ಅಂತ ಕೆಲವು ಸಲ ಡಾಕ್ಟರ್ ಹೇಳ್ತಾರೆ. ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಮತ್ತು ಈ ಹಾರ್ಟ್ ಅಟ್ಯಾಕ್ಗಳಲ್ಲಿ ಎಷ್ಟು ವಿಧಗಳಿವೆ ಡಾಕ್ಟರ್? ನೋಡಿ, ಇದು ಬಹಳ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಇಸ್ ನಾಟ್ ಎ ಮೇಜರ್ ಅಟ್ಯಾಕ್, ದರ್ಸ್ ಎ ಡಿಸಾರ್ಡರ್. ಹಾರ್ಟ್ ಅಟ್ಯಾಕ್ ಅನ್ನೋದು ರಕ್ತನಾಳುಗಳಲ್ಲಿ ರಕ್ತ ಚಲನೆ ಜಂಪ್ ಆದಾಗ, ಸರಾಗೋಗಿ ಹೋಗೋ ರಕ್ತವು ನಿಂತು ಹೋದಾಗ ಅಟ್ಯಾಕ್ ಆಗುತ್ತೆ. ಇದು ದೊಡ್ಡ ಕಾಯಿಲೆ ಅಂತ ಒಂದು ದೊಡ್ಡ ಲೋಕವನ್ನೇ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ ಇತರ ಪದ್ಧತಿಯವರು. ಆದರೆ ಇದರಲ್ಲಿ ಯಾವುದೂ ತೊಂದರೆ ಇಲ್ಲ. ಹಾರ್ಟ್ ಅಟ್ಯಾಕ್ ಅಲ್ಲಿ 3 ವಿಧ ಇದೆ ನೀವು ಕೇಳದಂಗೆ. ಒಂದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ಎರಡನೇದು ಸೈಲೆಂಟ್ ಹಾರ್ಟ್ ಅಟ್ಯಾಕ್, ಮೂರನೇದು ಸೆಮಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಅಂದ್ರೆ ಬಹಳಷ್ಟು ನಿಮಗೂ ಮನೆಗಳಲ್ಲೇ ಉದಾಹರಣೆ ಇದೆ. ನಮ್ಮ ತಾತ ಪೇಪರ್ ಓದ್ತಾ ಇದ್ರು, ಹಾಗೆ ಹೋದ್ರು, ಏನೋ ಡಾಕ್ಟರ್ ಬಂದು ನೋಡ್ತಾ ಇಲ್ಲ ಹಾರ್ಟ್ ಫೇಲ್ಯೂರ್ ಇಂದ ಹೋಗಿದ್ದಾರೆ ಅಂತಾರೆ. ಮತ್ತೊಂದು ಭುಜ ನೋವು ಬಂದು ತಡಿಯಕ್ ಆಗದಿರೋ ನೋವು ಬರುತ್ತೆ. 5 ಜನ ಹಿಡಿದ್ರು, ಸಣ್ಣ ಮನುಷ್ಯನ 5 ಜನ ಹಿಡಿದ್ರು ಆ ನೋವಿನಿಂದ ಅವನು ಹೊಡೆದಾಕ್ಬಹುದು. ಅಷ್ಟು ಒಂದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮತ್ತೊಂದು ಬಂದು ಸುಮ್ಮನೆ ಎದೆ ನೋವು, ಹಾಗಾಗಿ ನೋವು ಬರ್ತದೆ ಅಂತ ಜನ ಅಲ್ಲಿ ಅದು ಗ್ಯಾಸ್ ಇಂದ ಬರ್ತದೆ ಅಂತ. ಈ ಜನರಲ್ಲಿ ಒಂದು ತಪ್ಪು ಕಲ್ಪನೆ, ಗ್ಯಾಸ್ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಈ ಗ್ಯಾಸ್ ಅನ್ನೋದೇ ಬಹಳ ದೊಡ್ಡ ವಿಚಾರ ಆಗ್ತಾ ಇದೆ ಮುಂದೆ. ಈಗ ಅದನ್ನ ಶುಂಠಿ ಬೆಳ್ಳುಳ್ಳಿನಲ್ಲೇ ನಿವಾರಣೆ ಮಾಡಬಹುದು. ನಂತರ ಆಪರೇಷನ್ ಮಾಡಿದ್ರು ಆಗಲ್ಲ, ಬೈಪಾಸ್ ಮಾಡಿದ್ರು ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಡಾಕ್ಟರ್, ನಾವೀಗ ಮಾಧ್ಯಮಗಳಲ್ಲಿ ಆಗಲಿ ಪತ್ರಿಕೆಗಳಲ್ಲಿ ಕೇಳ್ತಾ ಇರ್ತೀವಿ, ಇತ್ತೀಚಿನ ದಿನಗಳಲ್ಲಿ ಈ ಹೃದ್ರೋಗದ ಕಾಯಿಲೆಗಳ, ನೀವು ಆಗಲೇ ಹೇಳಿದ್ರಿ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈ ಒಂದು ರೋಗ. ಎಷ್ಟೇ ನಾವು ವೈದ್ಯರುಗಳು ಇದ್ರೂ ಕೂಡ, ಎಷ್ಟೇ ಇದಕ್ಕೆ ಚಿಕಿತ್ಸೆ ಇದ್ರೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತೇವೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ಕೂಡ ಈ ಹೃದ್ರೋಗದ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಮುಖ್ಯವಾಗಿ ಯುವಕರಲ್ಲಿ ಕೂಡ ಈ ರೋಗದ ಲಕ್ಷಣ ಕಂಡು ಬರ್ತಾ ಇದೆ. ಇದು ಯಾಕೆ? ಇದು ಈಗ ಹೃದ್ರೋಗ ಅನ್ನೋದು ದೊಡ್ಡ ವ್ಯಾಪಾರ ಆಗಿದೆ. ಯಾಕೆಂದ್ರೆ ಹೃದ್ರೋಗ ಬಂದ್ರೆ ಈಗ 1 ಲಕ್ಷದಿಂದ 5 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಇದು ಅಷ್ಟು ಹಣವನ್ನು ಖರ್ಚು ಮಾಡಿದ್ರು ಸಹ ಸಂಪೂರ್ಣ ಗುಣ ಅಲ್ಲ. ದರ್ ಇಸ್ ಅ ಟೆಂಪರರಿ ಟ್ರೀಟ್ಮೆಂಟ್. ಉದಾಹರಣೆಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ, ಬೆಂಗಳೂರು ಅಥವಾ ಮಂಗಳೂರು ಇರ್ಬೋದು, ಮಣಿಪಾಲ್ ಇರ್ಬೋದು, ಇಲ್ಲ ಬಾಂಬೆ, ಡೆಲ್ಲಿನಲ್ಲಿ ಇರ್ಬೋದು, ಏನಾಗ್ತಾ ಇದೆ ಅಂದ್ರೆ ಈಗಲೇ ಆಪರೇಷನ್ ಮಾಡಬೇಕು, 5 ಲಕ್ಷ ಕಟ್ಟಿ, 3 ಲಕ್ಷ ಕಟ್ಟಿ ಅಂತ ಹೇಳ್ತಾರೆ. ಅಷ್ಟು ಲಕ್ಷ ಕಟ್ಟಿದ್ರು ಗ್ಯಾರಂಟಿ ಕೊಡೋದಿಲ್ಲ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಡೆತ್ ನೋಟಿಗೆ ಸೈನ್ ಹಾಕಿ ಹಣವನ್ನು ಕಟ್ಟಿ ಆಪರೇಷನ್ ಮಾಡಿ ನಾವು ಪೇಷಂಟ್ ನ ಮನೆಗೆ ತರ್ತೇವೆ. ತಂದು ಅವನು ತಿರ್ಗಾ 3 ತಿಂಗಳು 6 ತಿಂಗಳು ಬೆಡ್ ರೆಸ್ಟ್ ಕೊಟ್ಟು ಮತ್ತೆ ಮಾಡಿದಾಗ ಅವನ ಆಯುಷ್ 5 ವರ್ಷ ಕಮ್ಮಿ ಆಯ್ತು. ಈ 5 ವರ್ಷ ಕಮ್ಮಿ ಆದ್ಮೇಲೂ ಅವನಿಗೆ ಭಾರ ಎತ್ತೋದಕ್ಕಾಗೋದಿಲ್ಲ, ಭಾರ ಎತ್ತಬಾರದು, ಜಾಸ್ತಿ ಓಡಾಡಬಾರ್ದು, ಟೆನ್ಷನ್ ತಗೊಬಾರ್ದು, ಸಂಪಾದನೆ ಮಾಡಬಾರ್ದು. ಸಂಪಾದನೆ ಮಾಡಬಾರ್ದು ಅಂದ್ರೆ ಸಂಪಾದನೆ ಮಾಡಿದ್ರೆ ಟೆನ್ಷನ್ ತಗೊಳ್ಳೇಬೇಕು. ಟೆನ್ಷನ್ ತಗೊಂಡ್ರೆ ಅವನು ಹೃದ್ರೋಗ ಜಾಸ್ತಿ ಆಗ್ತದೆ. ಹಾಗಾದ್ರೆ ಆ ಮನೆ ನಡೆಯೋದು ಹೆಂಗೆ? ಮನೆ ಯಜಮಾನ ಆಗಿರ್ತಾರೆ, ಮನೆ ನಡೆಯೋದು ಹೇಗೆ? ಇದು ತಪ್ಪು ಕಲ್ಪನೆ. ಬೈಪಾಸ್ ಸರ್ಜರಿ ಇಸ್ ನಾಟ್ ಅಟ್ ಆಲ್ ಗುಡ್ ಸಜೆಷನ್. ಎಂಜಿಯೋಪ್ಲಾಸ್ಟಿ ಮಾಡಿಸ್ಬೇಡಿ. ಯಾಕಂದ್ರೆ ಇಷ್ಟು ದಿನ ಮಾಡಿಸ್ತಾ ಇದ್ದಿದ್ದು ಅದು ಒಂದು ತರ ಇತ್ತು. ನಾನು ಇದನ್ನ ರಿಸರ್ಚ್ ಮಾಡಿ 15 ವರ್ಷಗಳ 20 ವರ್ಷಗಳ ಸತತ ಕಾಲ ರಿಸರ್ಚ್ ಮಾಡಿ ತಂದಿರುವಂತಹ ಔಷಧಿಯೇ ಹಾರ್ಟ್ ಕೇರ್ ಔಷಧಿ. ಈ ಹಾರ್ಟ್ ಕೇರ್ ಔಷಧಿನ ನಾನು ಸತತವಾಗಿ 6 ತಿಂಗಳು ತಗೊಂಡ್ರೆ ಎಷ್ಟೇ ಬ್ಲಾಕೇಜ್ ಇರ್ಲಿ ಶರೀರದಲ್ಲಿ, ಹಾರ್ಟಿನಲ್ಲಿ ಎಷ್ಟೇ ಬ್ಲಾಕೇಜ್ ಇದ್ರು ಕರಗಿ ಹೋಗುತ್ತೆ. ಇದೊಂದೇ ಔಷಧಿ ಪ್ರಪಂಚದಲ್ಲಿ ಇವತ್ತಿನವರೆಗೂ ಕರಗಿ ಹೋಗುವಂತ ಔಷಧಿ ಎಲ್ಲೂ ಇಲ್ಲ. ಅಮೆರಿಕ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇಟಾಲಿ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ನಾವು ಇಂಡಿಯಾದಲ್ಲಿ ಆಗಿರ್ಬೋದು, ಆಯುರ್ವೇದ ಕ್ಷೇತ್ರದಲ್ಲಿ ಬಂದಿರುವಂತಹ ಇದೊಂದೇ ಏಕೈಕ ಔಷಧಿ. ಇದು ಜರ್ಮನಿನಲ್ಲಿ ನಾನು ಇದನ್ನ 2 ವರ್ಷಗಳ ಕಾಲ ಪ್ರಯೋಗ ಮಾಡಿ
ಅಲ್ಲಿ ಸ್ಯಾಟಿಸ್ಫೈ ಮಾಡಿ ಇದಕ್ಕೆ ಗೋಲ್ಡ್ ಮೆಡಲ್ ಅವಾರ್ಡ್ ಬಂದಿದೆ. ಓಕೆ, ತುಂಬಾ ಸಂತೋಷದ ವಿಚಾರ ಡಾಕ್ಟ್ರೆ. ನೀವೀಗ ದೇಶ ವಿದೇಶಗಳಲ್ಲಿ ಕೂಡ ಇದರ ಚಿಕಿತ್ಸೆ ನೀಡಿದಿರಿ. ನಿಸರ್ಗ ಅನ್ನೋ ಒಂದು ಹೆಸರಿನಲ್ಲಿ ಹಾರ್ಟ್ ಕೇರ್ ಅನ್ನೋ ಒಂದು ಈ ಸಿರಪ್ ನೀವು ಕಷಾಯ ಅಂತ ಹೇಳ್ತಿರಲ್ಲ, ಇದರಿಂದ ಹೆಚ್ಚು ಪ್ರಯೋಜನ ಪಡ್ಕೊಂಡಿದ್ದಾರೆ. ನೀವು ನೋಡಿದ್ರ ಪ್ರಕಾರ ಇದರ ಫಲಿತಾಂಶ ಎಷ್ಟಿದೆ ಅಂತ ಹೇಳ್ತೀರಾ? ನನ್ನ ಇವತ್ತಿನವರೆಗೂ 2,75,000 ಜನಗಳು ಇದನ್ನ ಸೇವನೆ ಮಾಡಿದ್ದಾರೆ. ಅಷ್ಟು ಜನ ಚೆನ್ನಾಗಿದ್ದಾರೆ. ಓಕೆ. ಇತರ ಪದ್ಧತಿನಲ್ಲಿ ಇಂಗ್ಲೆಂಡಿನಲ್ಲಿ ಇರುವಂತಹ ಪಾಲೋಪತಿ ಪದ್ಧತಿನಲ್ಲಿ 5% ರಿಸಲ್ಟ್ ಬಂದ್ರೆ 95% ಮಾರ್ಕೆಟ್ ಮಾಡ್ತಾರೆ. 5 + 95 100% ಮಾರ್ಕೆಟ್ ಆಗ್ತದೆ. ಆದ್ರೆ ನಂದು 101% ರಿಸಲ್ಟ್ ಇದ್ರು ಸಹ ನಾನು 1% ಮಾರ್ಕೆಟ್ ಮಾಡ್ತಿಲ್ಲ. ಯಾಕಂದ್ರೆ ನಾನು ಇರೋದೇ ಒಬ್ಬ. ಓಕೆ ಡಾಕ್ಟ್ರೆ, ಇನ್ನಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ವೀಕ್ಷಕರೇ, ಈ ಒಂದು ಹಾರ್ಟ್ ಕೇರ್ ನೇರ ಪ್ರಸಾರದಲ್ಲಿ ನೀವು ಭಾಗವಹಿಸಿ ಡಾಕ್ಟರ್ ಅಶೋಕ್ ಕುಮಾರ್ ಅವರ ಹತ್ರ ಮಾತಾಡಬಹುದು. ನಮ್ಮ ಟಿವಿಯ ದೂರವಾಣಿ ಸಂಖ್ಯೆಯನ್ನು ಗಮನಿಸಿ 24000127 ಹಾಗೂ 24000727. ವೀಕ್ಷಕರೇ, ಒಂದು ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಶೋಕ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಈ ಆಯುರ್ವೇದಿಕ ಚಿಕಿತ್ಸೆಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಹೆಚ್ಚು ಫಲಿತಾಂಶ ನೀಡುವಂತಹ ಒಂದು ಚಿಕಿತ್ಸೆ ಹೇಗೆ ಅನ್ನೋ ಬಗ್ಗೆ ನೀವು ನೇರವಾಗಿ ಮಾತನಾಡಿ. ಈಗ ಒಂದು ಚಿಕ್ಕ ವಿರಾಮ, ನಂತರ ಮತ್ತೆ ಈ ಕಾರ್ಯಕ್ರಮವನ್ನು ವೀಕ್ಷಕರೇ, ಮತ್ತೊಮ್ಮೆ ಹಾರ್ಟ್ ಕೇರ್ ನೇರ ಪ್ರಸಾರಕ್ಕೆ ತಮಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೇರವಾಗಿ ಕರೆ ಮಾಡಿ 24000127 ಹಾಗೂ 24000727. ಡಾಕ್ಟ್ರೆ, ನಮ್ಮ ಲಕ್ಷಾಂತರ ವೀಕ್ಷಕರು ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ಈ ಕಾರ್ಯಕ್ರಮ ವೀಕ್ಷಿಸ್ತಾ ಒಂದು ಕರೆ ಇದೆ. ಹಲೋ 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 ಹಲೋ, ಮಾತಾಡಿ. ನನ್ನ ಹೆಸರು ಅರುಣ್ ಅಂತ. ಅರುಣ್ ಅವರೇ, ಹೇಳಿ, ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಎಕ್ಸರ್ಸೈಸ್ ಎಲ್ಲ ಮಾಡದೇ ಇದ್ರೆ ರಕ್ತ ಇದು ಹಾಳಾಗಿ ಅದು ಹೃದಯಕ್ಕೇನಾದ್ರೂ ತೊಂದರೆ ಆಗತ್ತಾ? ಖಂಡಿತ ನಿಮ್ಮ ಪ್ರಶ್ನೆಗೆ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಉತ್ತರಿಸ್ತಾರೆ, ಕೇಳಿ. ನೋಡಿ, ಎಕ್ಸಸೈಸ್ ಮಾಡದೇ ಇದ್ದರೆ ರಕ್ತ ತೊಂದರೆ ಆಗುತ್ತಾ ಅಂತ ನಿಮ್ಮ ವಿಚಾರ ಅಲ್ವಾ? ಹೌದು ಹೌದು. ನೋಡಿ, ಎಕ್ಸಸೈಸ್ ಮಾಡಕ್ ಆಗದೇ ಇದ್ರು ಒಂದು ಅರ್ಧ ಕಿಲೋಮೀಟರ್ ವಾಕಿಂಗ್ ಮಾಡ್ಬೋದಲ್ಲ? ಮಾಡ್ಬೋದು. ವಾಕಿಂಗ್ ಮಾಡಿದ್ರೆ ಸಾಕಾಗುತ್ತೆ ನಿಮ್ಗೆ. ಎಕ್ಸಸೈಸ್ ಮಾಡ್ಬೇಕು ಅಂತಾನೆ ಇಲ್ಲ. ವಾಕಿಂಗ್ ಸ್ಲೋ ಮಾಡ್ಬೇಕಾ ಅಥವಾ ಫಾಸ್ಟ್ ಮಾಡ್ಬೇಕು? ಇಲ್ಲ 50 ವರ್ಷ ಆದ ನಂತರ ನಿಮ್ಮ ಒಂದು ವಾಕಿಂಗ್ ಸ್ಟೈಲ್ ಅಂತೀವಲ್ಲ, ಆ ಇದ್ರಲ್ಲಿ ವಾಕ್ ಮಾಡಿದ್ರೆ ಸಾಕು. ನನಗೆ 32. ನಿಮಗೆ 32 ಅಲ್ಲ? ನೀವು ವಾಕ್ ಮಾಡಿ, ಚೆನ್ನಾಗಿ ವಾಕ್ ಮಾಡಿ, ಫಾಸ್ಟ್ ಆಗಿ ಮಾಡಿ. ದಿನಕ್ಕೆ ಎಷ್ಟು ಗಂಟೆ ಮಾಡಬೇಕು? 1 ಗಂಟೆ ಮಾಡಿ, ಅದು ಬಹಳ ಒಳ್ಳೇದಾಗ್ತದೆ. ಅದು ವಾಕಿಂಗ್ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ. ನೀವು ಮಲಗಿ ಎದ್ದಿದ್ದ ತಕ್ಷಣ ಬೆಳಗಿನ ಜಾವ, ಅದು 5 ಗಂಟೆ ಆಗ್ಬೋದು, 6 ಗಂಟೆ ಆಗ್ಬೋದು, 9 ಗಂಟೆ ಆಗ್ಬೋದು, ನೀವು ಎದ್ದ ತಕ್ಷಣ 1 ಗಂಟೆ ಹೋಗಿ ನೀವು ವಾಕಿಂಗ್ ಮಾಡೋದು, ಅದು ವಾಕಿಂಗ್. ನಂತರ ಸಮಯದಲ್ಲಿ ಮಾಡೋದು ಅದು ವಾಕಿಂಗ್ ಅಲ್ಲ. ಗೊತ್ತಾಯ್ತಲ್ಲ? ಆಮೇಲೆ ನೀವು ನೀರು ಎಷ್ಟು ಕುಡಿತಾ ಇದ್ದೀರಾ? ನಾನು ದಿನಕ್ಕೆ 1.5 ಲೀಟರ್ ಕುಡಿತೇನೆ. 4 ಲೀಟರ್ 5 ಲೀಟರ್ ಕುಡಿಬೇಕು ನೀವು. ಹೌದು, ನಿಮ್ಮಲ್ಲಿ ಅದು ನೀರು ಕರಗುವ ಶಕ್ತಿ ಇದೆ ನಿಮ್ಮಲ್ಲಿ. ನೀರು ಕರಗಿ ನಿಮ್ಮ ಬೆವರು ಮುಖಾಂತರ ಮತ್ತೆ ಮೂತ್ರದ ಮುಖಾಂತರ ಹೋಗ್ಬೇಕದು. ಅದು ಎಷ್ಟು 4-5 ಲೀಟರ್ ನೀರು ಕುಡಿದಷ್ಟು ನಿಮ್ಮ ಕಿಡ್ನಿಗೆ ಒಳ್ಳೇದಾಗ್ತದೆ. ನೀವು ಮುಂದೆ ಯಾವುದು ಕಿಡ್ನಿ ತೊಂದರೆ ಬರೋದಿಲ್ಲ. ರಕ್ತ ಹಾಳಾದ್ರೆ ಹೃದಯಕ್ಕೆ ಹೌದು, ರಕ್ತ ಹಾಳಾದ್ರೆ ನಿಮಗೆ ರಕ್ತ ಹಾಳಾಗುತ್ತೆ ಅಂತ ನಿಮಗೆ ಏನ್ ಅನುಮಾನ ಏನಿದೆ ನಿಮಗೆ? ಅಂದ್ರೆ ಇದು ಈಗ ರಕ್ತ ಹಾಳಾದ್ರೆ ಚರ್ಮದಲ್ಲಿ ಎಲ್ಲ ಒಂಚೂರು ಕಪ್ಪು ಎಲ್ಲ ಆಗ್ತದೆ. ಅದು ರಕ್ತ ಚಲನೆ ಇಲ್ಲದೆ ಇದ್ರೂ ಆಗುತ್ತೆ. ರಕ್ತ ಹಾಳಾದ್ರೆ ಅಂತ ಅಲ್ಲ, ನಿಮ್ಮ ಶರೀರದಲ್ಲಿ ರಕ್ತನಾಳಗಳಲ್ಲಿ ರಕ್ತ ಚಲನೆ ಸರಿಯಾಗಿ ಆಗದೆ ಇದ್ರೆ ನಿಮ್ಮ ತೊಡೆ, ಕೈ, ಕಾಲು ಅಲ್ಲೆಲ್ಲ ಇದಾಗ್ತದೆ, ಕಪ್ಪು ಕಪ್ಪು ಮಚ್ಚೆಗಳಾಗಿ ಕಾಣುತ್ತೆ. ವೆರಿಕೋಸ್ ಅಂತಾರೆ ಅದನ್ನ ಇಂಗ್ಲಿಷ್ ಅಲ್ಲಿ, ನರಗಳ ದೌರ್ಬಲ್ಯತೆ. ಅದಕ್ಕೆ ನೀವು ತಕ್ಷಣ ಆಯುರ್ವೇದದ ಆಸ್ಪತ್ರೆಗೆ ಹೋಗಿ. ಯಾವ ಊರಿಂದ ನೀವು ಮಾತಾಡೋದು? ಕಿನ್ನಿಗೋಳಿ ಆಯುರ್ವೇದ ಆಸ್ಪತ್ರೆಗೆ ಹೋಗಿ ಅದಕ್ಕೆ ಚಿಕಿತ್ಸೆ ತಗೊಳ್ಳಿ. ಅಲ್ಲಿ ವಾಸಿ ಆಗ್ಲಿಲ್ಲ ಅಂದ್ರೆ ನಾನು ಉಡುಪಿನಲ್ಲಿ ಸಂಸ್ಕೃತ ಕಾಲೇಜ್ ಇದೆಯಲ್ಲ, SMSP ಕಾಂಪ್ಲೆಕ್ಸ್, ಅಲ್ಲಿ ಭಾರ್ಗವಿ ಫ್ಯಾಷನ್ ಮೇಲ್ಗಡೆ ನನ್ನ ಆಫೀಸ್ ಇದೆ. ತಿಂಗಳ ಕೊನೆಯ ಭಾನುವಾರ ನಾನು ಬರ್ತೇನೆ. ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ, ಔಷಧಿ ಕೊಡ್ತೇನೆ. ನಮಸ್ಕಾರ.
ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ತಮಗೆ. ಡಾಕ್ಟ್ರೆ, ಭಯ ಪಡುವಂಥ ಭಯಾನಕ ರೋಗಗಳಿರುತ್ತೆ. ಬಹುಶಃ ಈ ಒಂದು ಕಾರ್ಯಕ್ರಮ ವೀಕ್ಷಿಸಿ ಭಯವನ್ನೇ ಬಿಟ್ಟಿರ್ತಾರೆ ಜನ. ಯಾಕಂತ ಹೇಳಿದ್ರೆ ನೀವೀಗ ಪ್ರಪಂಚದಲ್ಲೇ ವಿಶೇಷವಾದ ಸಾಧನೆ ಮಾಡಿದ್ದೀರಾ. ಈ ಒಂದು ಹಾರ್ಟ್ಗೆ ಅಥವಾ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ದೂರ ಮಾಡೋದಕ್ಕೆ ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಈ ಒಂದು ಕಷಾಯತೆ ಒಂದು ಸಿರಪ್ ಮೂಲಕ ಖಂಡಿತ ಅದಕ್ಕೆ ಉತ್ತಮ ಫಲಿತಾಂಶ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ಇವತ್ತು ಕಾರ್ಯಕ್ರಮದಲ್ಲಿ ಗೊತ್ತಾಗಿದೆ. ಡಾಕ್ಟ್ರೆ, ಈ ಮುಖ್ಯವಾಗಿ ಈ ಹಾರ್ಟ್ಗೆ ಸಂಬಂಧಪಟ್ಟಾಗೆ ಎಷ್ಟೋ ನಮ್ಮ ದೇಶ ವಿದೇಶಗಳಲ್ಲಿ ಈ ಬೈಪಾಸ್ ಸರ್ಜರಿ ಅಂತ ಮಾಡ್ತಾರೆ. ಈ ರಕ್ತನಾಳಗಳಲ್ಲಿ ಬ್ಲಾಕ್ ಇದ್ದಾಗ ಯಾವುದೇ ಬೇರೆ ವಿಧಾನ ಇಲ್ಲದಾಗ ಬೈಪಾಸ್ ಸರ್ಜರಿ ಮಾಡ್ತಾರೆ. ಬೈಪಾಸ್ ಸರ್ಜರಿ ಮಾಡಿದ್ರು ಕೂಡ ಮುಂದಿನ ವರ್ಷಗಳಲ್ಲಿ ಅವರಿಗೆ ಮತ್ತೆ ಮತ್ತೆ ಮಾಡೋ ಸಂದರ್ಭಗಳು ಬರಬಹುದು, ಅಥವಾ ಅವರು ಈ ಮೃತಪಡೋ ಸಾಧ್ಯತೆಗಳು ಇರಬಹುದು. ಆದರೆ ಈ ಒಂದು ಆಯುರ್ವೇದ ಪದ್ಧತಿಯಲ್ಲಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಕೊಡ್ತೀರಿ ತಾವು? ನೋಡಿ, ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆದಾಗ ಅದನ್ನ ನಾವು ಕಂಡು ಬರೋದು, ಮೂಲತವಾಗಿ ಕಂಡು ಬರೋದು ಎಂಜಿಯೋಗ್ರಾಮ್ ಮಾಡಿಸ್ಬೇಕು. ಎಂಜಿಯೋಗ್ರಾಮ್ ಮಾಡಿಸಿದಾಗ ನಿಮಗೆ ಯಾವ ರಕ್ತನಾಳಗಳಲ್ಲಿ ಎಷ್ಟು % ಬ್ಲಾಕೇಜ್ ಇದೆ ಅಂತ ಗೊತ್ತಾಗ್ತದೆ. ಅಷ್ಟು ಮಾಡಿದ್ರೆ ಸಾಕು, ಇನ್ನೆಂಥದ್ದು ಮಾಡಿಸೋದು ಬೇಡ ನನ್ನ ಅಭಿಪ್ರಾಯದಲ್ಲಿ. ಯಾಕಂದ್ರೆ ಇವತ್ತವರೆಗೂ ನಾನು ಅದಕ್ಕೆ ಕೊಟ್ಟಂತಹ ಔಷಧಿ ಇವತ್ತವರೆಗೂ ಎಲ್ಲರೂ ಚೆನ್ನಾಗಿದ್ದಾರೆ. ಆದರೆ ಬೇರೆ ಪದ್ಧತಿಯವರು ಅದಾಗಿದ ತಕ್ಷಣನೇ ಬೈಪಾಸ್ ಸರ್ಜರಿ ಮಾಡಬೇಕು ಅಂತಾರೆ. ಬೈಪಾಸ್ ಸರ್ಜರಿ ಅಂದ್ರೆ ಏನು ಅಂದ್ರೆ, ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿರೋದನ್ನ ಬಿಟ್ಟು ಮತ್ತೊಂದು ನರ 8 ಇಂಚಿದ ಅದಕ್ಕೆ ಮತ್ತೊಂದು ಆಪರೇಷನ್ ಮಾಡಿ ಒಂದು ನರನ ತೆಗಿತಾರೆ. 8 ಇಂಚಿದ ನರ ತೆಗೆದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಳಿಕೆಯಾಗಿ ನಲಿಕೆಯಾಗಿ ಅದನ್ನ ಸೇರ್ಪಡಿಸ್ತಾರೆ. ದಟ್ ಇಸ್ ಕಾಲ್ಡ್ ಬೈಪಾಸ್ ಸರ್ಜರಿ. ಓಕೆ ಡಾಕ್ಟ್ರೆ, ನಮ್ಮ ವೀಕ್ಷಕರು ಒಂದು ಕರೆ ಎತ್ತಾ ಇದ್ದಾರೆ, ನಾವು ಸ್ವೀಕರಿಸೋಣ ಕರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ, ಮಾತಾಡಿ. ರಾಮಕೃಷ್ಣ ಅಂತ ಹೇಳಿ ಕಾವಲಿಂದ ಮಾತಾಡೋದು. ಹೇಳಿ ಸರ್. ಡಾಕ್ಟರ್ ನಮಸ್ತೆ. ನಮಸ್ಕಾರ. ನನ್ನ ಪ್ರಶ್ನೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ ಅಂದ್ರೆ ತೀವ್ರತರವಾದ ಎದೆನೋವು, ಮೈ ಬೆವರುದು, ಉಸಿರು ಕಟ್ಟುವುದು ಇಂಥದೆಲ್ಲ ಬಂದಾಗ ಆತ ಪ್ರಥಮ ಚಿಕಿತ್ಸೆಯಾಗಿ ಏನು ಮಾಡಬಹುದು ಅಂತ ಒಂದು. ಇನ್ನೊಂದು, ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಯಾವುದೇ ಹೃದಯ ಸಂಬಂಧಿ ಕಾಯಿಲೆ ಬಾರದಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬಹುದು ಅಂತ. ಒಳ್ಳೆ ಕ್ವಶನ್ ಇದು. ಈಗ ಹೃದಯ ತೊಂದರೆ ಬಂದರೆ ಮನೆಯಲ್ಲಿ ನಿಮಗೆ ಎದೆ ನೋವು, ಭುಜ ನೋವು, ಬೆನ್ನು ನೋವು ಅಂತ ಆಮೇಲೆ ಬೆವರು ಇಳಿಯೋದು ಗೊತ್ತಾದ್ರೆ ನಿಮ್ಮ ಮನೆಯ ಹತ್ತಿರದ ಮೆಡಿಕಲ್ ಸ್ಟೋರ್ ಅಲ್ಲಿ ಆಸ್ಪ್ರಿನ್ ಟ್ಯಾಬ್ಲೆಟ್ ತಗೊಳ್ಳಿ. ಹಲೋ, ಕರೆ ಕಟ್ಟಾಗಿದೆ ಡಾಕ್ಟರ್, ನೀವು ಉತ್ತರ ಹೇಳಿಬಿಡಿ, ಅವ್ರಿಗೆ ಕೇಳುತ್ತೆ. ಓಕೆ, ಯಾವುದೇ ತರದ್ದು ಆಸ್ಪ್ರಿನ್, ಎಕೋಸ್ಪ್ರಿನ್ ಈ ಮಾತ್ರೆಯನ್ನು ಎಲ್ಲಾ ಮೆಡಿಕಲ್ ಸ್ಟೋರ್, ಪ್ರಪಂಚದ ಎಲ್ಲ ಉದ್ದಗಲಕ್ಕೂ ಮೆಡಿಕಲ್ ಸ್ಟೋರ್ ಅಲ್ಲಿ ಲಭ್ಯತೆ ಇದೆ. ಅದನ್ನ ತಗೊಂಡ್ರೆ ನಿಮಗೆ ಫಸ್ಟ್ ಏಡ್ ಆಯ್ತು. ಅದು ತಗೊಂಡಿದ ತಕ್ಷಣ ನಿಮಗೆ ಆಸ್ಪ್ರಿನ್ ಶರೀರದೊಳಗೆ ಹೋದ್ರೆ ಅದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಂತ. ಹಾಲೋಪತಿನಲ್ಲೂ ಕೊಡೋದು ಅದೇನೆ. ಫಸ್ಟ್ ಏಡ್ ಆಗಿ ಕೊಡೋದೇ ಎಕೋಸ್ಪ್ರಿನ್ ಕೊಡ್ತಾರೆ. ವಯಸ್ಸು ಜಾಸ್ತಿ ಆದಂಗೆ 50, 55, 60 ಆದಾಗ ಪರ್ಮನೆಂಟ್ ಆಗಿ ನೀವು ದಿನ ಒಂದೊಂದು ಎಕೋಸ್ಪ್ರಿನ್ ತಿನ್ನಿ ಅಂತಾನೆ ಹೇಳೋದು. ಎಕೋಸ್ಪ್ರಿನ್ ಇಂದ ಹೃದಯಾಘಾತವನ್ನು ತಡೆಗಟ್ಟಬಹುದು ತಕ್ಕ ಮಟ್ಟಿಗೆ. ಇದೇ ಸಂಶೋಧನೆಯಲ್ಲಿ ನಾನು ಮುಂದಿನ ಚೆನ್ನಾಗಿರುವವರು, ಈಗ ನನಗೆ ನಾಳೆ ದಿನ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಭರವಸೆನೇ ಜಾಸ್ತಿ ಇದೆ. ಪರ್ಸೆಂಟೇಜ್ ಆಫ್ ದಿ ಡೌಟ್ಸ್ ಇಸ್ ಮೋರ್. ಆವಾಗ ಎಂತ ಮಾಡೋದು ಅಂತ ಒಂದು ಕ್ವಶನ್ ನನ್ನಲ್ಲೇ ನಾನು ಹಾಕಿಕೊಂಡಾಗ ಅದಕ್ಕೋಸ್ಕರ ಒಂದು ಸಮೃದ್ಧಿ ಅಂತ ಔಷಧಿ ಕಂಡುಹಿಡಿದಿದ್ದೀನಿ. ಈ ಸಮೃದ್ಧಿ ಔಷಧಿ ಎಲ್ಲರೂ 30 ವರ್ಷದ ಮೇಲ್ಪಟ್ಟವರು ಎಲ್ಲರೂ ಕುಡಿದ್ರೆ ಅವರ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಆಗಲ್ಲ. ಓಕೆ, ಬಹಳ ಸಂತೋಷದ ವಿಚಾರ ಡಾಕ್ಟ್ರೆ. ನಮ್ಮ ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ ಹಲೋ, ನಮಸ್ಕಾರ, ಹೇಳಿ. ನಮಸ್ಕಾರ. ಹಲೋ ಹಲೋ, ಮಾತಾಡಿ. ಹೇಳಿ ಸರ್. ಇದು ಸುಜ್ಞೇಂದ್ರ ಅಂತ ಕುಂದಾಪುರದಿಂದ ಮಾತಾಡೋದು. ಹೇಳಿ. ಹಲೋ ಹಲೋ, ಹೇಳಿ ಪ್ರಶ್ನೆ ಕೇಳಿ. ಈಗ ನಾವು ಇಂಗ್ಲಿಷ್ ಮದ್ದು ತಗೊಳ್ತಾ ಇದ್ದೀವಿ. ಹೇಳಿ ಸರ್, ಹೇಳಿ. ಇಂಗ್ಲಿಷ್ ಮದ್ದು ಇರೋರು ಈಗ ಆಯುರ್ವೇದಕ್ಕೆ ಏನ್ ಮಾಡ್ಬೋದು ಸರ್? ನೋಡಿ ಸರ್, ಇಂಗ್ಲಿಷ್ ಮದ್ದಲ್ಲಿ ನಿಮಗೆ ತೊಂದರೆಗಳೇ ಜಾಸ್ತಿ, ಅನಾನುಕೂಲಗಳೇ ಜಾಸ್ತಿ ಇದೆ. ಆಯುರ್ವೇದದಲ್ಲಿ ಅನುಕೂಲ ಜಾಸ್ತಿ ಇದೆ. ಅಲ್ಲ ಸರ್, ಕೆಲವರು ಹೇಳ್ತಾರೆ ಸರ್ ಇಂಗ್ಲಿಷ್ ಮದ್ದನ್ನ ಹಾಗೆ ಬಿಡಬಾರ್ದು, ಆಯುರ್ವೇದ ಸ್ವಲ್ಪ ಅದು ನಿಧಾನವಾಗಿ ಪರಿಣಾಮ ಬೀಳ್ತದಂತ. ಸರ್, ಅದು ಇಷ್ಟು ದಿನ ಇದ್ದಂತಹ ಒಂದು ಕಟ್ಟುಕತೆ ಅದು. ಈಗ ನಾನು ಹೇಳೋದು, ನಮ್ಮ ಔಷಧಿ ತಗೊಂಡ್ರೆ ನಿಮಗೆ ಲೈಫ್ ಲಾಂಗ್ ಔಷಧಿನೇ ಬೇಕಿಲ್ಲ. ಹಾಗೆ ಹೇಳ್ತೀರಾ ಸರ್? ಹೌದು, ನಮ್ಮ ಔಷಧಿ 6 ತಿಂಗಳು ಸೇವನೆ ಮಾಡಿ, ಇಂಗ್ಲಿಷ್ ಮಾತ್ರ ಬಿಟ್ಟು 6 ತಿಂಗಳು ಬಿಟ್ಟು ಮಾತ್ರ ಪರೀಕ್ಷೆ ಮಾಡಿ. ಅಂದ್ರೆ ಏಕೈಕಿ ಬಿಟ್ರೆ ತೊಂದರೆ ಆಗಲ್ಲ ಸರ್? ನಿಮಗೆ ಎಂತದಕ್ಕೆ ಏನೇನ್ ಮಾತ್ರೆ ಕೊಟ್ಟಿದ್ದಾರೆ? ಡೆಪಿನ್ ಇದೆ ಸರ್, 5 mg ಇದೆ. ಆಮೇಲೆ ಇನ್ನೊಂದು ಇದೆ ಸರ್. ಇನ್ನೊಂದು ಯಾವುದು? ಅಲ್ಲ, ಏನಕ್ಕೆ ಕೊಟ್ಟಿದ್ದಾರೆ? ಸ್ವಲ್ಪ ಹಾರ್ಟ್ ಎಲ್ಲ ಪ್ರಾಬ್ಲಮ್ ಇತ್ತು ಸರ್. ಹಾಗೆ ಏನ್ ಪ್ರಾಬ್ಲಮ್? ಏನು ಈ ಸೀಸನ್ ಗೊತ್ತಾಯ್ತಾ ನಿಮಗೆ? ಇಲ್ಲ ಸರ್. ಮತ್ತೆ ಸ್ವಲ್ಪ ಅದೇ ನೋವೆಲ್ಲ ಬರ್ತಾ ಇತ್ತು ಸರ್.
ನೋವೆಲ್ಲ ಬರ್ತಾ ಆಯ್ತಾ? ಹೌದು ಸರ್. ನಿಮಗೆ ಸಂಪೂರ್ಣ ಮಾತ್ರೆಯನ್ನ ಬಿಡಬಹುದು ನಮ್ಮ ಔಷಧಿ ತಗೊಂಡ್ರೆ, ಇಲ್ಲಾಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಓಕೆ ಓಕೆ ಸರ್. ನಾನು ಉಡುಪಿನಲ್ಲಿ ನಿಮಗೆ ಲಭ್ಯತೆ ಸಿಗ್ತೇನೆ ತಿಂಗಳ ಕೊನೆಯ ಭಾನುವಾರ. ಓಕೆ ಓಕೆ. ಉಡುಪಿಗೆ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಲೈಫ್ ಲಾಂಗ್ ಮಾತ್ರೆ ತಿನ್ನೋದನ್ನ ಬಿಡಿ. ಆಯ್ತು ಸರ್. ಯಾಕಂದ್ರೆ ಅದೆಲ್ಲ ಕೆಮಿಕಲ್ ಓರಿಯೆಂಟೆಡ್ ಟ್ಯಾಬ್ಲೆಟ್ಸ್, ಕೆಮಿಕಲ್ ಇಂದ ಮಾಡುವಂತದ್ದು. ಸರಿ ಸರಿ ಸರ್. ಅದು ನಿಮ್ಮ ಕಿಡ್ನಿ ಮೇಲೆ ಪರಿಣಾಮ ಬೀಳುತ್ತೆ ನಾಳೆ ದಿನ. ಆಯ್ತು. ಅದನ್ನ ಈಗಲೇ ತಡೆ ಕಟ್ಬೋದು. ಓಕೆ 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 ಆಯ್ತು. ನಮಸ್ಕಾರ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ನೀವು ಈಗಾಗಲೇ ಹೇಳ್ತಿದ್ರಿ ಈ ಅಲೋಪತಿ ಚಿಕಿತ್ಸೆಯಲ್ಲಿ ಈ ಔಷಧಿಗಳಲ್ಲಿ ಈ ರಾಸಾಯನಿಕ ವಸ್ತುಗಳಿಂದ ಬೇರೆ ಬೇರೆ ಭಾಗಗಳಿಗೆ ಸೈಡ್ ಎಫೆಕ್ಟ್ ಬರುತ್ತೆ ಅಂತ ಹೇಳಿ. ಈ ನಮ್ಮ ಆಹಾರ ವಿಹಾರಗಳಲ್ಲಿ ಅಂದ್ರೆ ನಾವು ತಗೊಳ್ಳೋ ಆಹಾರಗಳಲ್ಲಿ ಮುಖ್ಯವಾಗಿ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಈ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಬಗ್ಗೆ ನಾವು ಅದರಲ್ಲಿ ಹೆಚ್ಚು ಆಯುರ್ವೇದಿಕ್ ಅಂಶ ಇದೆ ಅಂತ ತಜ್ಞರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಕೇಳೋ ಮೊದಲೊಂದು ವೀಕ್ಷಕರ ಕರೆ ಇದೆ ಡಾಕ್ಟ್ರೆ. ಹಲೋ ಹಲೋ, ಮಾತಾಡಿ, ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ. ನಮಸ್ಕಾರ, ಉಡುಪಿಯಿಂದ ಹೇಳಿ. ಚರ್ಮ ರೋಗಕ್ಕೆ ಏನಾದರೂ ಔಷಧ ಸಿಗ್ತದೆ ಆಯುರ್ವೇದಿಕ್ ಅಲ್ಲಿ? ಯಾವುದು ಸರ್? ಹಲೋ, ನಿಮ್ಮ ಪ್ರಶ್ನೆ ಚರ್ಮ ಫ್ರೀಕೆ ಶುರುವಾಗ್ತದಲ್ಲ ಮೈಯಲ್ಲಿ, ಅದಕ್ಕೆ. ನಿಮ್ಮ ಪ್ರಶ್ನೆ ಕ್ಲಿಯರ್ ಆಗ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ಹಲೋ ಹಲೋ, ಹೇಳಿ. ಮೈಯಲ್ಲಿ ತುರಿಕೆ ಶುರುವಾಗ್ತದೆ, ಅದಕ್ಕೆ ಏನಾದ್ರೂ ಔಷಧಿ ಉಂಟಾ ಕೇಳೋದು. ತುರಿಕೆ ಉಂಟಾ? ಹೌದು. ತುರಿಕೆ ಇದ್ರೆ ಔಷಧಿ ಇದೆ. ಹಾ, ಈಗ ಅದಕ್ಕೆ ಬೇರೆ ಆಯುರ್ವೇದ ಔಷಧಿ ತಗೊಂಡಿದ್ದೀರಾ? ಬೇರೆ ಯಾವ್ದು ತಗೊಳ್ಳಿಲ್ಲ, ಟ್ಯಾಬ್ಲೆಟ್ ತಗೊಂಡಿದೆ ಇಂಗ್ಲಿಷ್ ಟ್ಯಾಬ್ಲೆಟ್. ಯಾವ್ದು ಹೆಸರು ಎಂತದ್ದು? ಹೆಸರು ಎಂತದ್ದು ಕೊಡ್ಲಿಲ್ಲ. ಹೌದಾ? ಸರಿ, ನಾನು ಈ ಭಾನುವಾರ ಉಡುಪಿನಲ್ಲೇ ಇದ್ದೇನೆ. ಭಾರಗವಿ ಫ್ಯಾಷನ್ ಅಂತ ಉಂಟಲ್ಲ ಸಂಸ್ಕೃತ ಕಾಲೇಜ್ ಪಕ್ಕದಲ್ಲಿ, ಅಲ್ಲಿಗೆ ಬನ್ನಿ. ನಿಮಗೆ ನಾನು ಪರೀಕ್ಷೆ ಮಾಡಿ ನಾನು ಹೇಳ್ತೇನೆ. ಸರಿ, ನಮಸ್ಕಾರ. ಓಕೆ, ಧನ್ಯವಾದ ಪ್ರಶ್ನೆ ಕೇಳಿದ್ದಕ್ಕೆ. ಡಾಕ್ಟರ್, ನಾವಾಗ ಮಾತಾಡ್ತಿದ್ವು ಈ ಆಹಾರಗಳಲ್ಲಿ ನಾವು ತಗೊಳ್ಳುವಂತ ಈ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಇದ್ರ ಬಗ್ಗೆ, ಈರುಳ್ಳಿ ಬಗ್ಗೆ, ಅದರಲ್ಲಿ ಔಷಧೀಯ ಗುಣಗಳಿಂದ ನಾವು ಈ ಹೃದಯಕ್ಕೆ ಬೇಕಾದಂತ ಇದನ್ನು ಉತ್ತಮ ಫಲಿತಾಂಶ ಪಡ್ಕೊಳ್ಬಹುದು ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಡಾಕ್ಟರ್? ಖಂಡಿತವಾಗ್ಲೂ ಅದು ಹೇಳಲೇಬೇಕು. ಓಕೆ, ಇದು ನಮ್ಮ ಟಿವಿಯ ಪರವಾಗಿ ಇಲ್ಲ, ನನ್ನ ಪರವಾಗಿ ಅಲ್ಲ, ನಮ್ಮೆಲ್ಲರ ಪರವಾಗಿ ನಾವು ಹೇಳೋದು ಏನು ಅಂದ್ರೆ, ಗೃಹಿಣಿಯರಿಗೆ, ತಾಯಂದರಿಗೆ ನನ್ನ ನಮಸ್ಕಾರಗಳು. ನೀವು ಬೆಳ್ಳುಳ್ಳಿಯನ್ನು, ಬ್ರಾಹ್ಮಣರಾಗಿರ್ಲಿ ಜೈನರಾಗಿದ್ರಿ, ಅದೆಲ್ಲ ನಿಷೇಧ ಮಾಡಿದ್ರು. ಈಗ ಅದೆಲ್ಲ ನಿಷೇಧನ ತೆಗೆಯೋದಿಕ್ಕೆ ನಾನು ಹೋರಾಟ ನಡೆಸ್ತಾ ಇದ್ದೀನಿ. ಬ್ರಾಹ್ಮಣರಲ್ಲಿ ಒಂದು ಇದೆ, ಬೆಳ್ಳುಳ್ಳಿ ತಿನ್ನಬಾರ್ದು. ಜೈನರಲ್ಲಿ ಇದೆ, ಬೆಳ್ಳುಳ್ಳಿ ತಿನ್ನುವ ಮುಂಚೆಯಿಂದ ಬಂದಂತ ಒಂದು ಸಂಪ್ರದಾಯ. ಆದರೆ ನನ್ನ ಪ್ರಕಾರ ಅದು ಔಷಧಿ ಮುಖೇನ ತಗೊಬೇಕು. ಬೆಳ್ಳುಳ್ಳಿ ಸಹ ಔಷಧಿ. ಹೆಂಗಸರಿಗೆ 14 ವರ್ಷದಿಂದ 60-70 ವರ್ಷ ಆದ ಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಈ ಮಧ್ಯದಲ್ಲಿ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಈಗ ಇದನ್ನ ತಡೆಗಟ್ಟಬೇಕು ಅಂದ್ರೆ 3 ಎಸಳು ಬೆಳ್ಳುಳ್ಳಿ ತಿನ್ಲೇಬೇಕು ದಿನ. ಪ್ರತಿಯೊಂದು ಹೆಣ್ಣು ಮಗು ಆಗ್ಲಿ, ತಾಯಿ ಆಗ್ಲಿ, ಮುದುಕಿ ಆಗ್ಲಿ ತಿಂದರೆ ಕ್ಯಾನ್ಸರ್ ಅನ್ನೋದು ಪದ ಮೈ ಶರೀರದಲ್ಲಿ ಬರೋದಿಲ್ಲ. ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಡಾಕ್ಟರ್? ಬೆಳಿಗ್ಗೆ ಎದ್ದು ಕೂಡಲೇ 3 ಎಸಳು ಬೆಳ್ಳುಳ್ಳಿನ ತಿಂದು ಜಗದು ಅದು ರಸ ಹೀರಿ ತಿನ್ಬೇಕು. ನುಂಗೋದಲ್ಲ. 3 ಬೆಳ್ಳುಳ್ಳಿನ ನುಂಗಿದ್ರೆ ಆಗಲ್ಲ. ಬಾಯಲ್ಲಿ ಹಾಕಿ ಜಗದು ಚಿಂಗಂ ತರ ಅಗದು ಅದು ರಸವನ್ನು ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಅನ್ನೋ ಪದ ಬರೋದಿಲ್ಲ, ಕೊಲೆಸ್ಟ್ರಾಲ್ ಪದ ಬರೋದಿಲ್ಲ. ಓಕೆ, ಈರುಳ್ಳಿ ಬಗ್ಗೆ ಹೇಳಿ ಡಾಕ್ಟರ್. ಈರುಳ್ಳಿನೂ ಅದೇ, ಇದರಲ್ಲಿ ಗುಣಗಳು 100% ಅಂದ್ರೆ ಈರುಳ್ಳಿನಲ್ಲಿ 75%. ಇವೆರಡು ಹೃದ್ರೋಗಕ್ಕೆ ಬಹಳ ಮುಖ್ಯವಾದದ್ದು. ಜೊತೆಯಲ್ಲಿ ಶುಂಠಿ, ಹಸಿ ಶುಂಠಿ, ಈ 3 ಕಾಂಬಿನೇಷನ್ ಇಂದಾನೇ ನಾನು ತಯಾರು ಮಾಡಿರೋದು. ನನ್ನ ಔಷಧಿನಲ್ಲೂ ಪ್ರಮುಖವಾಗಿ ಅದೇ ಇದೆ. ಬೆಳ್ಳುಳ್ಳಿ, ಶುಂಠಿ ಮತ್ತೆ ಇದು. ಬಹಳಷ್ಟು ಬ್ರಾಹ್ಮಣರಲ್ಲಿ ಇದು ತಗೊಳ್ಳೋದು ಕಷ್ಟ ಆಗಿತ್ತು. ಈಗೆಲ್ಲ ಸರಾಗವಾಗಿ ಕುಡಿತಾ ಇದ್ದಾರೆ. ಜೈನುಗಳಲ್ಲಿ ಕುಡಿತಾ ಇದ್ದಾರೆ, ಮಠಾಧೀಶರುಗಳು ಕುಡಿತಾ ಇದ್ದಾರೆ. ಯಾಕೆ ಅಂದ್ರೆ ನಾನು ಒತ್ತಿ ಹೇಳೋದು ಏನು ಅಂದ್ರೆ, ಬೆಳ್ಳುಳ್ಳಿ ಇದನ್ನ ನಿಷೇಧ ಮಾಡಬೇಡಿ. ಹೋಟ್ಲಲ್ಲಿ ಹೋಗಿ ಬೆಳ್ಳುಳ್ಳಿ ತಿಂತಾರೆ ಬಹಳಷ್ಟು ಹೆಂಗಸರು, ಫ್ಯಾಮಿಲಿ ಪೀಪಲ್. ಮನೆಯಲ್ಲಿ ಮಾಡೋದಿಲ್ಲ. ಮನೆಯಲ್ಲೂ ಮಾಡಿ ಅದರದೇ ಆದಂತ ವಿಧವಾದಂತ ನಿಮ್ಮ ಕೈ ಚಳಕದಿಂದ ಅಡಿಗೆಯನ್ನು ಮಾಡಿ ಮನೆ ಮಂದಿಗೆಲ್ಲ ಕೊಡಿ. ರೋಗಗಳು ಬಹಳಷ್ಟು ಕಮ್ಮಿ ಆಗ್ತದೆ.
ಓಕೆ ಡಾಕ್ಟರ್, ಸಂಪೂರ್ಣ ನಮ್ಮ ಆರೋಗ್ಯದ ರಕ್ಷಣೆಯಲ್ಲಿ ಈ ಆಯುರ್ವೇದದ ಪಾತ್ರ ಮಹತ್ವದ್ದು. ಬಹುಶಃ ಈ ನಮ್ಮ ಸರ್ಕಾರ ಕೂಡ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದೆ. ಈ ನಮ್ಮ ಆಯುರ್ವೇದ ಪದ್ಧತಿಯನ್ನು ಹೆಚ್ಚು ಜನಪ್ರಿಯಗೊಳಿಸಬೇಕು ಮತ್ತು ನಮ್ಮ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಹೆಚ್ಚು ಪ್ರಯತ್ನ ಪಡ್ತಾ ಇದೆ. ಈ ನಿಟ್ಟಿನಲ್ಲಿ ತಮ್ಮ ಈ ಒಂದು ಕಾರ್ಯಕ್ರಮ ಕೂಡ ಹೆಚ್ಚು ನಮ್ಮ ವೀಕ್ಷಕರಿಗೆ ತಲುಪಲಿ ಅಂತ ಹೇಳ್ತಾ ನಾವೊಂದು ಸಣ್ಣ ಒಂದು ವಿರಾಮ ತೆಗೋಬೇಕಾಗಿದೆ. ವೀಕ್ಷಕರೇ, ಈ ಹಾರ್ಟ್ ಕೇರ್ ಕಾರ್ಯಕ್ರಮವನ್ನು ಸಣ್ಣ ವಿರಾಮ ನಂತರ ಮತ್ತೆ ಮುಂದುವರಿಸ್ತಾರೆ. ವೀಕ್ಷಕರೇ, ನಿಸರ್ಗ ಹಾರ್ಟ್ ಕೇರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಅಶೋಕ್ ಕುಮಾರ್ ಅವರೇ, ಈಗ ಪ್ರಪಂಚದಲ್ಲಿ ಸಾಧನೆ ಮಾಡಿದವರ ಕೆಲವು ಜನಗಳಲ್ಲಿ ತಾವು ಒಬ್ರು. ಈ ಒಂದು ಆರೋಗ್ಯದ ಬಗ್ಗೆ ಒಂದು ವಿಶೇಷವಾದ ಕ್ರಾಂತಿಯನ್ನು ನಡೆಸ್ತಾ ಇದ್ದೀರಿ. ಸಂಪೂರ್ಣ ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಆಯುರ್ವೇದದ ಪಾತ್ರ ಏನು ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ. ಈ ನಾವು ಕೇಳಿದ ಪ್ರಕಾರ ಈ ಆಯುರ್ವೇದ ಚಿಕಿತ್ಸೆ ಮತ್ತೆ ಈ ಧನ್ವಂತ್ರಿ ಇದಕ್ಕೆ ಏನೋ ಒಂದು ನಿಕಟವಾದ ಸಂಬಂಧ ಇದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದು ಡಾಕ್ಟರ್? ಆಯುರ್ವೇದನೇ ಧನ್ವಂತ್ರಿ. ಬ್ರಹ್ಮ ವಿಷ್ಣು ಮಹೇಶ್ವರದ ಮತ್ತೊಂದು ಮುಖನೇ ಧನ್ವಂತ್ರಿ. ಸಮುದ್ರ ಪತನದಲ್ಲಿ ಉದ್ಭವ ಆದಂತಹ ವೇದ ಪುರಾಣಗಳಲ್ಲಿ ಇರುವ ಇತಿಹಾಸ. ಓಕೆ. ಆದರೆ ಧನ್ವಂತ್ರಿಯ ಮಹಾತ್ಮೆ ರಾಕ್ಷಸರಿಗೆ ವಿಷವನ್ನು ಕೊಟ್ಟು ರಾಜರಿಗೆ ಅಮೃತವನ್ನು ಕೊಟ್ಟಂತಹ ದಾಖಲೆಗಳು ನಮ್ಮಲ್ಲಿ ಹಲವಾರಿದೆ. ಹಾಗೆ ಇವತ್ತಿನ ದಿನ ನಮ್ಮಲ್ಲಿ ಧನ್ವಂತರಿ ದೇವಸ್ಥಾನ ಬಹಳ ವಿರಳ. ಇಡೀ ದೇಶದುದ್ದಗಲಕ್ಕೂ ನೋಡಿದ್ರೆ ಒಂದು 4-5 ಧನ್ವಂತರಿ ದೇವಸ್ಥಾನಗಳು ಸಿಗಬಹುದು. ಆದರೆ ಅದರದ್ದು ಹೋಮ ಹವನಗಳು ಯಾರಿಗೆ ಗ್ರಹಚಾರ ಕೆಟ್ಟಿದೆ, ಆರೋಗ್ಯ ಕೆಟ್ಟಿದೆ, ಅವರು ಇತರರು ಮುಂದೆ ಹೋದಾಗ, ಅಂದ್ರೆ ಇತರರು ಅಂದ್ರೆ ಜ್ಯೋತಿಷ್ಯ ಮುಂದೆ ಹೋದಾಗ ಅವರು ಧನ್ವಂತರಿ ಹೋಮನ ಮಾಡ್ಲಿಕ್ಕೆ ಹೇಳ್ತಾರೆ. ಹಾಗಾಗಿ ಮನೆಗಳಲ್ಲಿ, ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಸಣ್ಣ ಮಟ್ಟಿಗೆ ಧನ್ವಂತರಿ ಹೋಮ ಮಾಡ್ತಿದ್ದಾರೆ. ಆಕ್ಚುಲಿ ಮಾಡಬೇಕಾದಂತಹ ಧನ್ವಂತರಿ ಹೋಮ ಇಡೀ ಪರಿಸರವನ್ನು ನಾವು ಶುದ್ಧಪಡಿಸ್ಬೇಕು. ಯಾವಾಗ ಇಡೀ ಪರಿಸರವನ್ನು ಶುದ್ಧಪಡಿಸ್ತಾರೆ, ನನಗೊಬ್ಬರಿಗೋಸ್ಕರ ಸಣ್ಣ ಕುಂಡದಲ್ಲಿ ನಾನು ಮಾಡುವಂತ ಹೋಮ ನನಗೆ ಮಾತ್ರ ಆಯ್ತು. ಆದರೆ ಪರಿಸರದಲ್ಲಿ ಹೋಮ ಬಹಳ ಮುಖ್ಯ ಇವತ್ತಿನ ದಿನದಲ್ಲಿ. ಯಾಕಂದ್ರೆ ಇಡೀ ಎಲ್ಲ ಮೇಜರ್ ಮೆಟ್ರೋ ಸಿಟಿಗಳಲ್ಲಿ ನೋಡಿದ್ರೆ ನಮಗೆ ಪೊಲ್ಯೂಷನ್ನೇ ಮಹಾ ಭಯಂಕರವಾಗಿ ಬೆಳೀತಾ ಇದೆ. ಅದರಲ್ಲಿ ನಮ್ಮ ಲಂಗ್ಸಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದನ್ನ ನಿವಾರಣೆ ಮಾಡಲಿಕ್ಕೆ ನಾನು ಈ ಮುಂದೆ ಬರುವ 24ನೇ ತಾರೀಕು ಸೋಮವಾರದಂದು ಕಡಿಯಾಳಿ ಶ್ರೀ ಮಹೇಶಮರ್ದಿನಿ ಕಡಿಯಾಳಿ ದೇವಸ್ಥಾನ ಉಡುಪಿಯಲ್ಲಿ ವಿಶ್ವದ ಬೃಹತ್ ಧನ್ವಂತರಿ ಹೋಮನ ಆಯೋಜನೆ ಮಾಡಿದ್ದೀನಿ. ಓಕೆ, ಬೃಹತ್ ಇದು ಮಹಾಯಾಗ. ಓಕೆ, ಇದು ನನ್ನ 3ನೇ ವರ್ಷದ ಮಹಾಯಾಗ ಮಾಡ್ತಾ ಇದ್ದೇನೆ. ಇದರಲ್ಲಿ ವಿಶೇಷತೆ ಏನು ಅಂದ್ರೆ ಹಲವಾರು ಕೆಜಿಗಳು ಶ್ರೀಗಂಧವನ್ನು ಹಾಕ್ತಾ ಇದ್ದೀನಿ. 750 ಗಿಡಮೂಲಿಕೆಗಳಿಂದ, ಈ ಗಿಡಮೂಲಿಕೆಗಳು ದೇಶ ವಿದೇಶಗಳಿಂದ ತಂದಂತಹ ಗಿಡಮೂಲಿಕೆಗಳನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಹೋಮದ ನಂತರ, ಪೂರ್ಣಾವತಿ ಆದ ನಂತರ ಆಯುರ್ವೇದದ ಊಟವನ್ನು ವ್ಯವಸ್ಥೆ ಮಾಡಿದ್ದೀನಿ. ಸಂಜೆ ಸಭಾ ಕಾರ್ಯಕ್ರಮ ಅಂತ ಒಂದು ವೇದಿಕೆಯನ್ನು ರೆಡಿ ಮಾಡಿದ್ದೇವೆ. ಆ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು, ಕೃಷ್ಣ ಪಾಲೆಮರ ಆಗಿರ್ಬೋದು, ಆಚಾರ್ಯ ಅವರಾಗಿರ್ಬೋದು, ಶಾಸಕರಾಗಿರ್ಬೋದು, MP ಗಳು ಆಗಿರ್ಬೋದು, ಗಂಗಾವತಿಯಿಂದ ಎಲ್ಲ ಬರ್ತಿದ್ದಾರೆ. ಡಾಕ್ಟರ್, ನೀವು ಹೇಳೋ ಪ್ರಕಾರ ನಾವು ಎಷ್ಟೋ ಬಗೆಯ ಊಟಗಳನ್ನ ಮಾಡ್ತಾ ಇದ್ದೀವಿ. ಆದ್ರೆ ಆಯುರ್ವೇದ ಊಟ ಮಾಡೋ ಒಂದು ಭಾಗ್ಯ ತಾವು ಒದಗಿಸಿಕೊಡೋದು ಬಹಳ ಒಂದು ವಿಶಿಷ್ಟವಾದ ಒಂದು ಪದ್ಧತಿ. ಇದು ವಿಶಿಷ್ಟವಾದದ್ದು ಹೇಳಬೇಕು. ಯಾಕೆಂದ್ರೆ ಓಕೆ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾಗ ನಮ್ಮ ವೀಕ್ಷಕರು ಕರೆಯುತ್ತಾ ಇದ್ದಾರೆ. ಒಂದು ಕರೆ ಸ್ವೀಕರಿಸೋಣ. ಹಲೋ ಹಲೋ ಹಲೋ. ಓಕೆ, ಕಟ್ಟಾಗಿದೆ. ಡಾಕ್ಟರ್ ಹೇಳಿ ಡಾಕ್ಟರ್. ಈ ಆಯುರ್ವೇದ ಊಟ ಅಂತ ನೀವು ಹೇಳಿದ್ರಿ, ಹೌದು, ಇದು ವಿಶೇಷವಾದಂತಹ ಊಟ. ಯಾಕೆಂದ್ರೆ ಯಾರು ಮಾಡಿರಬಾರದು. ಮಾಡಿ ಮುಂಚೆ ಎಲ್ಲ ನಮ್ಮ ಅಜ್ಜಿ, ತಾತ, ಮುತ್ತಾತ ಅವರೆಲ್ಲ ಮಾಡಿದ್ರು. ಅದನ್ನ ನಾವು ಸೇವನೆ ಮಾಡಿಲ್ಲ. ಇವತ್ತೆಲ್ಲ ನಾವೇನದು ಒಂದಿಷ್ಟು ಅನ್ನ, ಸಾರು, ಮಜ್ಜಿಗೆ, ಹುಳಿನಲ್ಲಿ ಕಾಲ ಕಳೀತಾ ಇದ್ದೀವಿ. ಆದರೆ ಪ್ರತಿಯೊಂದು ಗಿಡಮೂಲಿಕೆಗಳಲ್ಲಿ ಮುಂಚೆ ನಮ್ಮ ಹಿಂದಿನವರೆಲ್ಲ ಮಾಡ್ತಾ ಇದ್ರು. ಗಿಡಮೂಲಿಕೆಗಳು ದೊಡ್ಡ ಪತ್ರೆ ಚಟ್ನಿ, ತಿಮ್ಮರಿಯ ಚಟ್ನಿ, ಶುಂಠಿಯ ತಂಬಳಿ, ಇವುಗಳೆಲ್ಲ ಈಗ ಮಾಯ ಆಗಿ ಹೋಗ್ತಾ ಇದೆ. ಹಾಗಾಗಿ ಇವತ್ತಿನ ನನ್ನ ಆಯುರ್ವೇದ ಊಟ ಏನು ಅಂದ್ರೆ 5 ತರ ತಂಬಳಿಗಳನ್ನು, 5 ತರ ತಂಬಳಿ 5 ರೋಗಗಳಿಗೆ ಗುಣಪಡುವಂತಹ ಒಂದು ತಂಬಳಿ. ಬಹುಶಃ ನೀವು ಮಾಡುವಂತಹ ಈ ಒಂದು ಆ ದಿನದ ಒಂದು ವಿಶೇಷತೆ ನಮ್ಮ ಜನಸಾಮಾನ್ಯರು ಮುಂದಿನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದರ ಪ್ರಯೋಜನ ಪಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ತುಂಬಾನೇ ಸಾಧ್ಯ. ಅದನ್ನ ಸಿಂಪಲ್ ಆಗಿ ಮಾಡ್ಲಿ ತೋರಿಸೋದಕ್ಕೆ ನಾನು ಮಾಡ್ತಿರೋದು. ತುಂಬಾ ಸಂತೋಷ ಡಾಕ್ಟರ್. ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ ಹಲೋ
ಮತ್ತೆ ಕಟ್ಟಾಗ್ತಾ ಇದೆ. ಡಾಕ್ಟ್ರೆ, ಮತ್ತೊಂದು ವಿಚಾರ ಕೇಳಬೇಕು. ನೀವು ಈ ಮುಂದಿನ ನಿಮ್ಮ ಯೋಜನೆಗಳಲ್ಲಿ ಈ ಒಂದು ಆಯುಷ್ ಅನ್ನೋ ಒಂದು ಬೃಹತ್ ಆಸ್ಪತ್ರೆ ನಿರ್ಮಾಣದಲ್ಲಿ ತೊಡಗಿರ್ತೀರಿ ಅಂತ ಕೇಳಿದ್ದೇನೆ. ಹೌದು. ಆ ಆಯುಷ್ ಅನ್ನೋದೇ ಒಂದು ಒಳ್ಳೆಯ ಪದ ಇದೆ, ಆಸ್ಪತ್ರೆಗೆ ಒಂದು ಹಿಡಿಸುವಂತ ಒಂದು ಪದ ಅದು. ಈ ಆಯುಷ್ ಆಸ್ಪತ್ರೆಯ ವೈಶಿಷ್ಟ್ಯಗಳನ್ನು ಸ್ವಲ್ಪ ಹೇಳ್ಬೋದು? ಅದು ಹೇಳ್ತೇನೆ. ಅದಕ್ಕೆ ಮುಂಚೆ ಧನ್ವಂತರಿದು ಹೇಳ್ತೇನೆ. ಈ ಧನ್ವಂತರಿ ಹೋಮವನ್ನು ಎಲ್ಲಾ ವೀಕ್ಷಕರಿಗೂ, ಉಡುಪಿಯ ಜಿಲ್ಲೆ ಆಜುಬಾಜಿನವರು ಎಲ್ಲೇ ಆದ್ರೂ ಯಾರ್ಯಾರು ವೀಕ್ಷಣೆ ಮಾಡ್ತಿದ್ದಾರೆ ಅವರೆಲ್ಲರಿಗೂ ನನ್ನ ವಿನಂತಿ ಏನಂದ್ರೆ, ಈ ಆಮಂತ್ರಣನ ನಿಮಗೆ ನಾನು ತೋರಿಸ್ತಾ ಇರೋದು. ಇದು ಉಡುಪಿ ಶ್ರೀ ಕಡಿಯಾಳಿ ಮಹೇಶ ಮರ್ದಿನಿ ಕಡಿಯಾಳಿ ದೇವಸ್ಥಾನದಲ್ಲಿ ನಡೀತಾ ಇದೆ. ಸೋಮವಾರ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಪೂರ್ಣಾತಿ ಆಗುತ್ತೆ. ನಂತರ ಊಟ ಉಪಚಾರ ಇದೆ. ಸಂಜೆ 5:15 ಗಂಟೆಗೆ ಸಭಾ ಕಾರ್ಯಕ್ರಮ ನಡೀತದೆ. ಇದಕ್ಕೆ ತಾವೆಲ್ಲರೂ ಬಂದು ಅದರ ಹೊಗೆಯನ್ನು ಸೇವನೆ ಮಾಡಿ. 750 ಗಿಡಮೂಲಿಕೆಗಳ ಪ್ರಸಾದ ಆ ದಿನದ ವಿಶೇಷತೆ. ಓಕೆ ಡಾಕ್ಟ್ರೆ, ಕರೆ ಇದೆ, ಕಟ್ಟಾಗ್ತಾ ಇದೆ ಆಗ್ಲಿಂದ, ಈಗ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ, ಹೇಳಿ. ನನಗೆ ಡಯಾಲಿಸಿಸ್ ಆಗಿದೆ. ನೀವು ಎಲ್ಲಿಂದ ಯಾರು ಮಾತಾಡೋದು ಹೇಳಿ? ಉಡುಪಿ ಬೆನಪಳ್ಳಿಯಿಂದ. ಪೆರಂಪಳ್ಳಿಯಿಂದ. ಓಕೆ, ಸುರೇಶ್. ಅದು ಈಗ ಸ್ವಲ್ಪ ಇದರಲ್ಲಿ ಇದು ಮಾಡಬಹುದಾ, ಡಯಾಲಿಸಿಸ್ ನಿಲ್ಲಿಸಬಹುದಾ? ಆಯುರ್ವೇದಿಕ್ ಮದ್ದು. ಹಲೋ. ಹಲೋ, ನಿಮ್ಮ ಉತ್ತರ ಹೇಳಿ. ನನಗೆ ಡಯಾಲಿಸಿಸ್ ಆಗಿದೆ. ಡಯಾಲಿಸಿಸ್ ಮಾಡ್ತಾ ಇದ್ದೀರಾ? ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಾ? ಅದು ಒಂದು ತಿಂಗಳಾಯ್ತು. ಆಯ್ತು. ಕ್ರಿಯೇಟಿನ್ ಲೆವೆಲ್ ಎಷ್ಟಿದೆ ನಿಮ್ಮಲ್ಲಿ? ಈಗ ಅದು ಇದು ಹೆಮೋಗ್ಲೋಬಿನ್ 11. ಕ್ರಿಯೇಟಿನ್ ಕಿಡ್ನಿ ಕಿಡ್ನಿದ್ದು ಅದು 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 ಗೊತ್ತಾಗುದಿಲ್ಲ ಎಷ್ಟಂತ. ಆಯ್ತು. ನಿಮ್ಮಲ್ಲಿ ದಾಖಲೆಗಳು ಏನಾದ್ರು ಇದೆಯಾ? ಹೌದು, ಉಂಟು. ಉಂಟಲ್ಲ? ಉಂಟು. ಭಾನುವಾರ ನಾನು ಉಡುಪಿನಲ್ಲಿ ಇರ್ತೇನೆ. ಎಲ್ಲಿ? ಸಂಸ್ಕೃತ ಕಾಲೇಜ್ ಉಂಟಲ್ಲ, ಅಲ್ಲಿ ಪಕ್ಕದಲ್ಲೇ ಭಾರ್ಗವಿ ಫ್ಯಾಷನ್ ಅಂತ ಉಂಟು, ಬಟ್ಟೆ ಅಂಗಡಿ. ಅದ್ರ ಮಾಡಿ ಮೇಲೆ ಇದ್ದೇನೆ. ನೀವು ಅಲ್ಲಿ ಬಂದು 10 ಗಂಟೆಯಿಂದ 2 ಗಂಟೆವರೆಗೂ ನಾನು ತಪಾಸಣೆ ಮಾಡ್ತೇನೆ. ನಿಮ್ಮನ್ನು ನಾನು ನೋಡಿ ನಿಮಗೆ ಒಳ್ಳೆ ಸೂಚನೆಯನ್ನು ಕೊಡ್ತೇನೆ. ನಮಸ್ಕಾರ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಪ್ರಪಂಚದಲ್ಲಿಯೇ ಪ್ರಥಮ ಬಾರಿಗೆ ತಾವು ಮಾಡುವಂತಹ ಈ ಯೋಜನೆ ಆಯುಷ್ ಆಸ್ಪತ್ರೆಯ ಬಗ್ಗೆ ಸ್ವಲ್ಪ ಹೇಳ್ಬೋದು? ಈಗ ನನ್ನ ಕಲ್ಪನೆ, ನಾನು ಪ್ರಪಂಚದಲ್ಲೇ ಯಾರೂ ಮಾಡದೇ ಇರೋ ಒಂದು ಹೃದಯ ತೊಂದರೆಗೆ ಔಷಧಿನ ಕಂಡುಹಿಡಿದಿದ್ದೀನಿ. ಮತ್ತೆ ಹೃದಯ ತೊಂದರೆ ಬಾರದೇ ಇರೋದಕ್ಕೆ ಕಂಡುಹಿಡಿದಿದ್ದೀನಿ. ಇದು ನನ್ನಲ್ಲೇ ಅದು ಹಾಳಾಗಬಾರದು. ಓಕೆ. ನಾನು ಇನ್ನು ಎಷ್ಟು ವರ್ಷ ಬದುಕ್ಬೋದು? 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ. ನಾನು ಬಂದಾಗ ಏನು ತಂದಿಲ್ಲ, ಹೋಗ್ಬೇಕಾದ್ರೆ ಏನು ತಗೊಂಡೋಗಿಲ್ಲ. ಹಾಗಾಗಿ ನನ್ನ ಒಂದು ಸಂಕಲ್ಪ ನಾನು ಮಾಡಿಕೊಂಡಿದ್ದೇನೆ, ಈ ಒಂದು ಆಯುಷ್ಯ ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ಈ ಆಯುಷ್ಯವನ್ನು ನಾನು ತಯಾರು ಮಾಡಿದ್ದೀನಿ. ನಾನು ಮಾಡಿರುವಂತಹ ಎಲ್ಲ ಔಷಧಿಗಳು ಈ ಆಯುಷ್ಯದಲ್ಲಿ ದೊರೀತದೆ. ಇದನ್ನ ಒಂದು ಟ್ರಸ್ಟ್ ಮುಖಾಂತರ ಇದಕ್ಕೆ ಯೋಜನೆಯನ್ನು ಹಮ್ಮಿಕೊಂಡಿದ್ದೇನೆ. ಇದು 25 ಕೋಟಿಗಳ ವೆಚ್ಚದಲ್ಲಿ ಇದನ್ನ ಮಾಡ್ತಾ ಇದ್ದೀನಿ. ಇದು ಪ್ರಪಂಚದಲ್ಲೇ ಮೊದಲ ಬಾರಿಗೆ ಇದು ಬಂದಿರುವಂತದ್ದು. ಏನು ವಿಶೇಷ ಅಂದ್ರೆ ಯುನಾನಿ, ಸಿದ್ಧ, ಆಯುರ್ವೇದ, ಯೋಗ, ಹೋಮಿಯೋಪತಿ, ಆಲೋಪತಿ ಎಲ್ಲವೂ ಸೇರಿನೇ ಆಯುಷ್ಯ. ಓಕೆ. ಆಯುಷ್ಯದ ಒಂದರ್ಥ ಇವು ಎಲ್ಲವೂ ಸೇರಿದೆ. ಎಲ್ಲವೂ ಒಂದೊಂದು ಅಕ್ಷರವನ್ನು ತೆಗೆದುಕೊಂಡು ಆಯುಷ್ಯ ಅಂತ ಮಾಡಿ ಆ ಆಯುಷ್ಯನ ಒಂದು ಸೂರಡಿನಲ್ಲಿ. ಬಹಳ ಜನಕ್ಕೆ ಬಹಳ ಕಲ್ಪನೆಗಳಿದೆ. ಆಯುರ್ವೇದಕ್ಕೆ ಹೋದ್ರೆ ನನಗೆ ಸೆಟ್ ಆಗಲ್ಲ, ಯುನಾನಿಗೆ ಹೋದ್ರೆ ಸೆಟ್ ಆಗಲ್ಲ, ಆಲೋಪತಿಗೆ ಹೋದ್ರೆ ಸೆಟ್ ಆಗುತ್ತೆ. ಹಾಗಾಗಿ ಎಲ್ಲವೂ ಒಂದೇ ಸೂರಿನಲ್ಲಿ ಎಲ್ಲ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದರಲ್ಲಿ ಬಂದು ಚಿಕಿತ್ಸೆ ಮಾಡಿ ಆ ರೋಗಿನ, ನಮ್ಮ ಉದ್ದೇಶ ಏನು ಅಂದ್ರೆ ಯಾವುದೇ ತರ ರೋಗಿ ನಮ್ಮ ಆಸ್ಪತ್ರೆಗೆ ಬಂದ್ರೆ ಸಂಪೂರ್ಣ ಗುಣಮುಕ್ತ ಮಾಡಿ ಆಪರೇಷನ್ ಇಲ್ದಿರ ಮಾಡುವಂಥದ್ದೇ ನಮ್ಮ ಒಂದು ಧ್ಯೇಯ. ಇದು ಪ್ರಪಂಚದಲ್ಲಿ ಯಾರಿಗೂ ಮಾಡಿಲ್ಲ ಇವತ್ತವರೆಗೂ. ಇದೊಂದು ದೊಡ್ಡ ಸಂಕಲ್ಪ ಮಾಡಿ ನಾನು ಮಾಡ್ತಾ ಇದ್ದೀನಿ. ಇದು ಸಾರ್ವಜನಿಕರಿಗಾಗಿ, ನನ್ನ ಸ್ವಂತ ಆಸ್ತಿ ಅಲ್ಲ ಇದು. ಯಾಕಂದ್ರೆ ನಾನು ಹುಟ್ಟಿದಾಗ ನಾನೇನು ತಗೊಂಬಂದಿಲ್ಲ, ಸತ್ತ ಮೇಲೂ ನಾನೇನು ತಗೊಂಡೋಗಲ್ಲ. ನನಗೆ ಹಣ ಬೇಡ, ನನಗೆ ಜನಗಳ ಆರೋಗ್ಯವೇ ಮುಖ್ಯ. ಹಾಗಾಗಿ ಧನ್ವಂತರಿ ಹೋಮನ್ನು ಸಹ ನಾನು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ 25 ಕೋಟಿ ರೂಪಾಯಿಗಳನ್ನು ಚಂದ ವಸೂಲಿ ಮಾಡಿ ಆಯುಷ್ಯವನ್ನು ಮಾಡಿ ಇಡೀ ಜಗತ್ತಿಗೆ ಕೊಟ್ಟು ನಾನು ಹೋಗ್ಬೇಕು ಅಂತ ನನ್ನ ಆಸೆ.
ಡಾಕ್ಟರ್ ಅಶೋಕ್ ಕುಮಾರ್ ಅವರೇ, ಇದುವರೆಗೆ ತಾವು ನಮ್ಮ ಟಿವಿಯ ಸ್ಟುಡಿಯೋಗೆ ಬಂದು ಈ ಒಂದು ಹಾರ್ಟ್ ಕೇರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಂಶೋಧನೆ ಪ್ರತಿಫಲವನ್ನು ನಮಗೆ ಜನರಿಗೆ ಉಣಬಡಿಸಿದ್ದೀರಾ. ಇದರ ಪ್ರಯೋಜನ ಪಡ್ಕೊಳ್ಳೋದು ಅವರಿಗೆ ಬಿಟ್ಟದ್ದು. ಅದೇ ರೀತಿ ಈ ಒಂದು ಆಯುಷ್ ಆಸ್ಪತ್ರೆ ಕೂಡ ನಿಮ್ಮ ಈ ಒಂದು ಕನಸಿನ ಕೂಸು, ಇದು ಮುಂದೆ ಬೆಳೆದು ಬೃಹದಾಕಾರವಾಗಿ ಬೆಳೀಲಿ, ನಿಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಕೊಡುಗೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋ ಸಮಯ ಆಗಿದೆ. ವೀಕ್ಷಕರೇ, ಇದುವರೆಗೆ ಈ ಹಾರ್ಟ್ ಕೇರ್ ಕಾರ್ಯಕ್ರಮದಲ್ಲಿ ನಿಮ್ಮ ನೇರ ಕರೆಗಳಿಗೆ ಉತ್ತರಿಸಿದವರು ನಿಸರ್ಗ ಹಾರ್ಟ್ ಕೇರ್ನ ನಿರ್ದೇಶಕರಾದಂಥ ಡಾಕ್ಟರ್ ಅಶೋಕ್ ಕುಮಾರ್ ಅವರು. ಡಾಕ್ಟರ್ ಅಶೋಕ್ ಕುಮಾರ್ ಅವರು ದೇಶ ವಿದೇಶಗಳಲ್ಲಿ ತಮ್ಮ ಒಂದು ಸಾಧನೆಯನ್ನು ಮಾಡಿ ಒಂದು ವಿಶಿಷ್ಟ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಪ್ರಯೋಜನವನ್ನು ತಾವು ಕೂಡ ಪಡ್ಕೊಳ್ಬೇಕು ಅಂತ ಹೇಳ್ತಾ ನಮ್ಮ ಡಾಕ್ಟರ್ಗೆ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು ಡಾಕ್ಟರೇ. ನಮಸ್ಕಾರ. ವೀಕ್ಷಕರೇ, ಉತ್ತಮ ಆರೋಗ್ಯ ಭಾಗ್ಯ ನಿಮ್ದಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನ್ಯತೆ ಪಡೆದಿರುವ ನಿಸರ್ಗ ಹಾರ್ಟ್ ಕೇರ್. ಸಂಪರ್ಕಿಸಿ ಡಾಕ್ಟರ್ ಅಶೋಕ್ ಕುಮಾರ್, ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ರಿಸರ್ಚ್ ಸೆಂಟರ್, GMP ಸರ್ಟಿಫೈಡ್ ಕಂಪನಿ, 13th ಕ್ರಾಸ್, 10th ಮೇನ್, ವಿಲ್ಸನ್ ಗಾರ್ಡನ್, ಬ್ಯಾಂಗಲೋರ್. ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಯಾವುದೇ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ರಾಮಬಾಣ ನಿಸರ್ಗ ಆಯುರ್ವೇದಿಕ್ ರವರ ಹಾರ್ಟ್ ಕೇರ್. ಗಿಡಮೂಲಿಕೆಗಳ ಆಯುರ್ವೇದ ಕಷಾಯ ಎದೆಉರಿ, ಎದೆನೋವು, ಭುಜ ಮತ್ತು ಬೆನ್ನು ನೋವನ್ನು ಹೋಗಲಾಡಿಸಿ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ, ರಕ್ತ ಚಲನೆಯನ್ನು ಸರಿಯಾಗಿ ಮಾಡುತ್ತದೆ ಹಾಗೂ ಯಾವುದೇ ತರಹದ ಕೊಲೆಸ್ಟ್ರಾಲ್ ಅನ್ನು ಕರಗಿಸುತ್ತದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನ್ಯತೆ ಪಡೆದಿರುವ ನಿಸರ್ಗ ಹಾರ್ಟ್ ಕೇರ್. ಸಂಪರ್ಕಿಸಿ ಡಾಕ್ಟರ್ ಅಶೋಕ್ ಕುಮಾರ್, ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ರಿಸರ್ಚ್ ಸೆಂಟರ್, GMP ಸರ್ಟಿಫೈಡ್ ಕಂಪನಿ, 13th ಕ್ರಾಸ್, 10th ಮೇನ್, ವಿಲ್ಸನ್ ಗಾರ್ಡನ್,